ತ್ರಿವರ್ಣ ನ್ಯೂಸ್ನ ತ್ರಿವರ್ಣ ತ್ರಿಕೋನ ಚರ್ಚೆಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ಚರ್ಚೆಯ ವಿಷಯ, ಚುನಾವಣಾ ಆಯೋಗ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರುತ್ತಿದೆಯೇ? ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂತಹ ಜೋಯ್ ಮಲ್ಯ ಬಾಗ್ಚಿ ಮತ್ತು ಜಸ್ಟಿಸ್ ಸೂರ್ಯಕಾಂತ್ ಇಬ್ರು ಕೂಡ ಒಂದು ಮಧ್ಯಂತರ ಆದೇಶವನ್ನ ಬಿಹಾರದ ಮತದಾರರ ಪಟ್ಟಿಗೆ ಸಂಬಂಧಿಸಿ ಹೊರಡಿಸಿದ್ದಾರೆ. ಬಿಹಾರದ ಮತದಾರರ ಪಟ್ಟಿನಲ್ಲಿ ಸುಮಾರು 65 ಲಕ್ಷ ಜನರ ಹೆಸರುಗಳನ್ನ ಡಿಲೀಟ್ ಮಾಡಿ ಚುನಾವಣಾ ಆಯೋಗವು ಒಂದು ಆದೇಶವನ್ನು ಹೊರಡಿಸಿತ್ತು. ಅಂದ್ರೆ ಮೊದಲ ಪಟ್ಟಿಯನ್ನು ಪ್ರಕಟಿಸಿತ್ತು ಆಗಸ್ಟ್ 1ನೇ ತಾರೀಕಿಗೆ. ಸೆಪ್ಟೆಂಬರ್ ಕೊನೆಯ ವೇಳೆಗೆ ಅದನ್ನ ಮತ್ತೆ ರಿವೈಸ್ ಮಾಡುವಂತಹ ಪ್ರೊಸೆಸ್ ನಡೀತಾ ಇದೆ. ಕಳೆದ 1 ತಿಂಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಿಸಿ ಹಲವಾರು ವಿಚಾರಗಳು, ಅರ್ಜಿಗಳ ವಿಚಾರಣೆ ನಡೀತಾ ಇದೆ. ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗದ ಅಧಿಕಾರ ವ್ಯಾಪ್ತಿ ಏನು ಅನ್ನುವಂಥದ್ದು, ಎರಡನೇದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಬಿಹಾರದಲ್ಲಿ ಚುನಾವಣಾ ಆಯೋಗ ಈಗ ಮಾಡ್ತಾ ಇದೆ, ಇದಕ್ಕಿರುವಂತಹ ಮಿತಿಗಳೇನು ಅನ್ನುವಂಥದ್ದು, ಎಷ್ಟು ಅಧಿಕಾರ ಕೊಟ್ಟಿದೆ ಅದರಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಅನ್ನುವಂಥದ್ದು. ಮೂರನೇದು, ಹೀಗೆ 65 ಲಕ್ಷ ಜನರ ಹೆಸರುಗಳನ್ನ ಕಿತ್ತು ಹಾಕಿರೋದ್ರಲ್ಲಿ ಬಹಳ ಅನ್ಯಾಯ ನಡೆದಿದೆ. ಸಾಕಷ್ಟು ಮತದಾರರು ಜೀವಂತ ಇದ್ದಾರೆ, ಅವ್ರದ್ದು ಹೆಸರುಗಳೆಲ್ಲ ಸತ್ತವರ ಪಟ್ಟಿನಲ್ಲಿದೆ. 65 ಲಕ್ಷ ಏನು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದೆ, ಅದರಲ್ಲಿ ಸುಮಾರು 23 ಲಕ್ಷ ಜನ ಮೃತಪಟ್ಟಿದ್ದಾರೆ ಅಂತ ಚುನಾವಣಾ ಆಯೋಗವೇ ತನ್ನ ಪ್ರಕಟಣೆಯಲ್ಲಿ ಹೇಳಿದೆ. ಇನ್ನೊಂದಿಷ್ಟು ಲಕ್ಷ ಜನ ಅವರು ಇಲ್ಲಿಲ್ಲ, ಬಿಹಾರದಲ್ಲಿಲ್ಲ, ಅವರ ಅಡ್ರೆಸ್ ಸರಿ ಇಲ್ಲ ಅನ್ನುವಂಥದ್ದು. ಇನ್ನೊಂದಿಷ್ಟು ಲಕ್ಷ ಜನರದ್ದು ಪ್ರಮಾಣ ಪತ್ರಗಳು ಸರಿ ಇಲ್ಲ, ಜನನ ದಿನಾಂಕ ಸರ್ಟಿಫಿಕೇಟ್ ಇರ್ಬೋದು, ಬೇರೆ ಯಾವ್ದಾರು ಇರ್ಬೋದು, ಇದು ಸರಿ ಇಲ್ಲ ಅನ್ನುವಂಥ ಕಾರಣಗಳನ್ನ ಅದು ನೀಡಿದೆ. ಆದರೆ ಈ ಕಾರಣಗಳನ್ನ ಆಯಾ ಮತದಾರರಿಗೆ ತಲುಪಿಸಲಾಗಿದೆ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಯಿತು. ಆ ಚರ್ಚೆಗೆ ಸಂಬಂಧಿಸಿ ಬಹಳ ಮಧ್ಯಂತರ ಆದೇಶ ಸ್ವಲ್ಪ ಮಟ್ಟಿಗೆ ಚುನಾವಣಾ ಆಯೋಗಕ್ಕೆ ಮುಖಭಂಗ ಆಗುವ ರೀತಿಯಲ್ಲಿ ಬಂದಿದೆ. ಅದು ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಈ ಪಟ್ಟಿಯನ್ನ ಆನ್ಲೈನ್ ನಲ್ಲಿ ಪ್ರಕಟಿಸಿ, ವೆಬ್ಸೈಟ್ ನಲ್ಲಿ ಸಿಗಬೇಕು, ಎಲ್ರಿಗೂ ಸಿಗಬೇಕು, ಪ್ರತಿಯೊಬ್ಬ ಮತದಾರನಿಗೂ ಸಿಗಬೇಕಿದು. ಅವನು ನೇರವಾಗಿ ಅಲ್ಲಿ ಹೋಗ್ಬಿಟ್ಟು ಈ ಡಿಲೀಟ್ ಆದಂತಹ ಪಟ್ಟಿನಲ್ಲಿ ನನ್ನ ಹೆಸರಿದೆಯಲ್ಲ ಯಾಕೆ ಅನ್ನುವಂತಹ ಕಾರಣವನ್ನು ಅವನು ತಿಳಿದುಕೊಳ್ಬೇಕು. ಅದಕ್ಕೆ ಅಲ್ಲಿ ಕಾರಣವನ್ನು ಪ್ರಕಟಿಸಿ ನಿಮ್ಮ ವೆಬ್ಸೈಟ್ ನಲ್ಲಿ ಅನ್ನುವಂಥದ್ದು ಒಂದು ಮಾತು ಹೇಳಿರೋದು. ಎರಡನೇ ಮಾತು ಬಹಳ ಮುಖ್ಯವಾಗಿರೋದು ಹೇಳಿರೋದು, ನೀವು ಎಲ್ಲಿ ಪ್ರಕಟ ಮಾಡ್ತೀರಿ ಇದು ತಾಲೂಕು ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಲಭ್ಯ ಆಗಬೇಕು ಎಲ್ಲ ಮತದಾರರಿಗೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ತೀರ್ಪಿನಲ್ಲಿ, ಮಧ್ಯಂತರ ಆದೇಶದಲ್ಲಿ ಇದೆ. ಮೂರನೇ ಬಹಳ ಮುಖ್ಯವಾದಂತಹ ಅಂಶವೊಂದನ್ನ ಮಧ್ಯಂತರ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇನು ಅಂತ ಹೇಳಿದ್ರೆ, ಈಗ ಅದಕ್ಕೆ ಮತ್ತೆ ಸೇರ್ಪಡೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಬಹಳಷ್ಟು ಮಂದಿ, ರಾಹುಲ್ ಗಾಂಧಿ ಅವರು ಮನೆಯಲ್ಲಿ ಒಂದು ಚಹಾ ಕೂಟನೇ ಏರ್ಪಡಿಸಿದ್ರು. ಸುಮಾರು 20 ಜನ ಮೃತ ಮತದಾರರನ್ನು ತಮ್ಮ ಮನೆ ಕರೆದಿದ್ರು ಅವರು ದೆಹಲಿನಲ್ಲಿ. ಅದು ವಿಡಿಯೋ ಬಹಳ ವೈರಲ್ ಆಗಿದೆ. ಅದೇ ರೀತಿ ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರದಲ್ಲಿ ಯಾವ ರೀತಿ 1,06,000 ಮತಗಳು, ಡುಪ್ಲಿಕೇಟ್ ಮತಗಳು ಬೇರೆ ಬೇರೆ ರೂಪದಲ್ಲಿ ಆಗಿದೆ ಅನ್ನುವಂಥದ್ದನ್ನ ಅವರು ಪತ್ರಿಕಾಗೋಷ್ಠಿನಲ್ಲಿ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ದೆಹಲಿಯಲ್ಲಿ ಅದನ್ನು ಜನರ ಮುಂದೆ ಇಟ್ಟಿದ್ದಾರೆ. ಆದ್ರೆ ಬಿಜೆಪಿ ಪಕ್ಷದ ನಾಯಕರು ಇದನ್ನ ಒಪ್ತಾ ಇಲ್ಲ. ಚುನಾವಣಾ ಆಯೋಗ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಸರಿಯಾಗಿ ಮಾಡ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ನವರು ಸುಮ್ಮನೆ ಅಡ್ಡಗಾಲ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರು ಮತ್ತು ಬಹಳ ಮುಖ್ಯವಾಗಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪಕ್ಷ ಕೂಡ, JDU ಅದರ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಎರಡು ನೆಲೆಯಲ್ಲಿ, ಬಿಹಾರದಲ್ಲಿ RJD ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಮಾಡ್ತಾ ಇದೆ. ಅದೇ ರೀತಿ ದೆಹಲಿನಲ್ಲಿ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಸೇರಿ ಕಳೆದ 4-5 ದಿನಗಳಿಂದ ಪಾರ್ಲಿಮೆಂಟ್ ನಲ್ಲಿ ಈ ಚರ್ಚೆಯನ್ನ ಎತ್ತಿ ಹೊರಗಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ನ್ಯಾಷನಲ್ ಇಶ್ಯೂ ಆಗಿ ಈಗ ಕುಳಿತಿದೆ. ಒಂದು ವಿಷಾದದ ಸಂಗತಿ ಏನಂತ ಹೇಳಿದ್ರೆ, ನಾನು ನಿನ್ನೆ ನಮ್ಮ ಕನ್ನಡದ ಟಿವಿ ಚಾನೆಲ್ಗಳನ್ನ ನೋಡ್ತಾ ಇದ್ದೆ, ಅಲ್ಲಿ ದರ್ಶನ್ ಜೈಲಿಗೆ ಹೋಗೋದೇ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಈ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಏನ್ ಬಂದಿದೆ, ಚುನಾವಣಾ ಆಯೋಗದ ಏನು ವಿಷಯಗಳಿದೆ ಯಾವುದು ಗೊತ್ತೇ ಇಲ್ಲ ಅವರಿಗೆ. ಬಹಳ ಬೆಳಿಗ್ಗೆಯಿಂದ ದರ್ಶನ್ ಜೈಲಿಗೆ ಹೋಗ್ತಾರೆ, ಅದ್ ಬಿಟ್ರೆ ಇನ್ನೇನು ಸುದ್ದಿ ಇಲ್ಲ. ಆದ್ರೆ ನಾವು ಬಹಳ ಮುಖ್ಯವಾದಂತಹ ಸಂಗತಿ ಇದು, ಈ ದೇಶದ ಮತದಾರರಿಗೆ ಸಂಬಂಧಿಸಿದಂತಹ ಸಂವಿಧಾನಬದ್ಧವಾದಂತಹ ಮತ ಹಕ್ಕಿಗೆ ಸಂಬಂಧಿಸಿದಂತಹ ಬಹಳ ಮಹತ್ವದ ತೀರ್ಮಾನ ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಿನ್ನೆ ಒಂದು ವಿಡಿಯೋ ಕೂಡ ನಮ್ಮ ಚಾನೆಲ್ ನಲ್ಲಿ ಬಂದಿದೆ. ಅದರ ಜೊತೆಗೆ ನಾವು ಈ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಬಹಳ ಮುಖ್ಯವಾಗಿ ನಮಗೆ ಇಬ್ಬರು ವಿಷಯ ತಜ್ಞರು ಮತ್ತು ಬಹಳ ಹೆಚ್ಚು ಮಾಹಿತಿಗಳನ್ನುಳ್ಳಂತಹ ಇಬ್ಬರು ವ್ಯಕ್ತಿಗಳನ್ನ ಈ ಚರ್ಚೆಗೆ ನಾನು ಆಹ್ವಾನಿಸಿದ್ದೇನೆ. PN ಶ್ರೀನಿವಾಸಾಚಾರಿ ಅವರು ಕರ್ನಾಟಕ ರಾಜ್ಯ IAS ಅಧಿಕಾರಿ, ರಿಟೈರ್ಡ್. ಅವರು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ಕೆಲಸ ಮಾಡಿದವರು. ಅದೇ ರೀತಿ ಕೃಷ್ಣ ಪ್ರಸಾದ್ ಅವರು ನಮಗೆಲ್ಲರಿಗೂ
ಕರ್ನಾಟಕದ ಅತ್ಯಂತ ಹಿರಿಯ ಪತ್ರಕರ್ತ. ಔಟ್ಲುಕ್ ಪತ್ರಿಕೆಯ ಸಂಪಾದಕರಾಗಿ ಅವರು ಕೆಲಸ ಮಾಡಿದವರು ಮತ್ತು ದಿ ಹಿಂದೂ ಪತ್ರಿಕೆಯಲ್ಲಿ ಬಹಳ ಸೀನಿಯರ್ ಪೋಸ್ಟ್ ನಲ್ಲಿ ಕೆಲಸ ಮಾಡಿದವರು. ಅವರಿಬ್ರು ನಮ್ಮ ಜೊತೆಗಿದ್ದಾರೆ. ಇಬ್ಬರನ್ನು ಕೂಡ ನಾನು ತ್ರಿವರ್ಣ ನ್ಯೂಸ್ ನ ಈ ಚರ್ಚೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಕೃಷ್ಣ ಪ್ರಸಾದ್, ಏನ್ ನಡೀತಾ ಇದೆ? ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಿರುವಂತಹ ಮಧ್ಯಂತರ ಆದೇಶ, ಯೋಗೇಂದ್ರ ಯಾದವ್ ಹೇಳ್ತಾರೆ ಇದು ಒಂಥರದ ಆಶಾಕಿರಣವಾಗಿ ಬಂದಿದೆ ನಮಗೀಗ ನಮ್ಮ ಹೋರಾಟಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೊಂದು ವಿಡಿಯೋ ನಾನು ನೋಡಿದೆ. ಆಮೇಲೆ ಅವರು ಬಹಳ ಎಳೆಯಾಗಿ ಅದರಲ್ಲಿ ಬಿಚ್ಚಿಟ್ಟಿದ್ದಾರೆ. ಏನು ಕೋರ್ಟ್ ನಲ್ಲಿ ಪ್ರತಿದಿನ ಪ್ರೊಸೀಡಿಂಗ್ಸ್ ನಲ್ಲಿ ಏನೆಲ್ಲ ನಡೀತು, ಆಯೋಗ ಯಾವ ರೀತಿ ನಾವು ಕೇಳಿದಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ನಿರಾಕರಿಸ್ತಾ ಇತ್ತು. ಒಂದು ಉದಾಹರಣೆ ಅವರು ಹೇಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಏನಂತ ಹೇಳಿದ್ರೆ, ಈ 65 ಲಕ್ಷ ಜನರನ್ನ ಏನು ನೀವು ಪಟ್ಟಿಯಿಂದ ತೆಗೆದು ಹಾಕಿದ್ದೀರಿ, ಇದಕ್ಕೆ ಸಂಬಂಧಿಸಿ ಇದನ್ನ ಬಹಿರಂಗಪಡಿಸಬೇಕಾಗಿತ್ತಲ್ಲ ಈ ಪಟ್ಟಿಯನ್ನ ಅಂತ ಹೇಳಿ ಕೇಳಿದಾಗ ಆಯೋಗ ಏನ್ ಹೇಳ್ತದೆ, ಇಲ್ಲ ಅದು ಅವರ ಮತದಾರರ ಪ್ರೈವೇಸಿಗೆ ಪ್ರಶ್ನೆ ಇದೆ ಅಲ್ಲಿ ಅನ್ನುವಂತ ಒಂದು ವಾದವನ್ನು ಹೂಡ್ತಾರೆ. ಆದ್ರೆ ಈಗಾಗಲೇ ಒಂದು 2.37 ಕೋಟಿ ಜನರ ಏನು ಮತದಾರ ಪಟ್ಟಿ ಹಕ್ಕು ಇದೆ ಅಂತ ಪ್ರಕಟ ಆಗಿದೆಯಲ್ಲ, ಅಲ್ಲಿ ಪ್ರೈವೇಸಿ ಪ್ರಶ್ನೆ ಬರಲಿಲ್ವಾ ಅನ್ನುವಂತ ಮಾತನ್ನ ವಕೀಲರಾದಂತ ಪ್ರಶಾಂತ್ ಭೂಷಣ್ ಅವರು ಕೇಳ್ತಾರೆ. ಈ ತರ ವಾಗ್ವಾದ ಬಹಳ ನಡೀತಾ ಇದೆ ಅಲ್ಲಿ. ಮತ್ತೆ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿ ಈಗ ಸಂವಿಧಾನದತ್ತವಾಗಿ ಚುನಾವಣಾ ಆಯೋಗಕ್ಕೆ ಎಷ್ಟು ಅಧಿಕಾರ ನೀಡಲಾಗಿದೆ, SIR ಮಾಡುವಂತಹ ಅಧಿಕಾರ, ಅದಕ್ಕೆ ಏನಾದ್ರೂ ಲಿಮಿಟ್ ಇದೆಯಾ, ಮುಂತಾದ ಚರ್ಚೆಗಳು ಕೂಡ ಬಹಳಷ್ಟು ಚರ್ಚೆ ನಡೀತು. ನಿಮ್ಮ ಫಸ್ಟ್ ಅಬ್ಸರ್ವೇಷನ್ ಏನು ಕೃಷ್ಣ ಪ್ರಸಾದ್? ಹನೀಫ್ ಅವರೇ, ಇದು ಈ ನಿನ್ನೆ ಬಂದಿರೋ ಒಂದು ಇಂಟರಿಮ್ ಆರ್ಡರ್ ಏನಿದೆ, ಅದು ಬಹಳ ಮಹತ್ವವಾದ ಒಂದು ಇಂಟರಿಮ್ ಆರ್ಡರ್. ಹನೀಫ್ ಅವರೇ, ನಿನ್ನೆ ಬಂದಿರೋ ಇಂಟರಿಮ್ ಆರ್ಡರ್ ಏನಿದೆ ಸುಪ್ರೀಂ ಕೋರ್ಟಿನಿಂದ, ಅದು ಒಂದು ಬಹಳ ಮಹತ್ವವಾದ ಇಂಟರಿಮ್ ಆರ್ಡರ್ ಅನ್ನೋ ಬಗ್ಗೆ ಎರಡು ಮಾತಿಲ್ಲ. ನೀವು ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಮೊದಲನೇ ಸೆಂಟೆನ್ಸ್ ಕೇಳಿದ್ದೇನು ಅಂದ್ರೆ, ಎಲೆಕ್ಷನ್ ಕಮಿಷನ್ ತನ್ನ ಮಿತಿ ಮೀರಿ ನಡ್ಕೋತಿದ್ಯಾ ಅಂತ ಒಂದು ಪ್ರಶ್ನೆ ಹೇಳಿದ್ರಿ. ಅದಕ್ಕೆ ತಕ್ಕ ಉತ್ತರ ನಿನ್ನೆಯ ಇಂಟರಿಮ್ ಆರ್ಡರ್ ಕೊಟ್ಟಿದೆ. ಒಂದು, ಕ್ಲಿಯರ್ಲಿ ಇಟ್ ಎಸ್ಟಾಬ್ಲಿಷಸ್ ದಟ್ ದಿ ಎಲೆಕ್ಷನ್ ಕಮಿಷನ್ ಇಸ್ ರಿಯಲಿ ವರ್ಕಿಂಗ್ ಬಿಯಾಂಡ್ ಇಟ್ಸ್ ಬ್ರೀಫ್ ಅಂತ ದಿ ಇಂಟರಿಮ್ ಆರ್ಡರ್ ಸಜೆಸ್ಟ್. ಒಂದು. ಎರಡನೇದು, ನೀವು ಕೊನೆಯಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಮುಖಭಂಗ ಆಯ್ತಾ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ಮುಖಭಂಗ ಆಯ್ತು. ಆದ್ರೆ ಆಗಿರೋರಿಗೆ ಅನಿಸ್ತಾ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಖಂಡಿತ ನಾವೆಲ್ಲ ಹೊರಗಡೆಯಿಂದ ನೋಡುವಾಗ ಖಂಡಿತ ಎಲೆಕ್ಷನ್ ಕಮಿಷನ್ಗೆ ಬಹಳ ದೊಡ್ಡ ಮುಖಭಂಗ ಆಗಿದೆ ಅನ್ನೋ ಬಗ್ಗೆ ಎರಡು ಮಾತಿಲ್ಲ. ಇಟ್ಸ್ ವೆರಿ ಆಬ್ವಿಯಸ್. ದಿ ಸರ್ಪ್ರೈಸಸ್, ಇಲ್ಲಿವರೆಗೆ ಎಲೆಕ್ಷನ್ ಕಮಿಷನ್ ಆಗಲಿ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಾಗಲಿ, ದರ್ ಇಸ್ ಬಿನ್ ನೋ ಫಾರ್ಮಲ್ ರೆಸ್ಪಾನ್ಸ್ ಆರ್ ನಾಟ್ ಇವನ್ ದಿ ಸಜೆಷನ್ ಆಫ್ ಎ ರೆಸಿಗ್ನೇಷನ್ ಫಾರ್ ಸಮಥಿಂಗ್ ಆಸ್ ಶೇಮ್ಫುಲ್ ಆಸ್ ದಿಸ್. ಅದು ನನ್ನ ಮೊದಲನೆಯ ಮಾತು. ಎರಡನೇದು, ನಾವಿಲ್ಲಿ ನೋಡ್ತಾ ಇರೋದೇನು ಅಂದರೆ, ಬಿಹಾರ್ನಲ್ಲಿ ಅದು ಬರೀ ಕೇವಲ ಬಿಹಾರ್. ನಾವು ಹಿಂದಿಲಿ ಒಂದು ಸೇಯಿಂಗ್ ಇದೆ, ಬಿಹಾರ್ ತೋ ಸಿರ್ಫ್ ಝಾಂಕಿ ಹೇ, ಪಿಕ್ಚರ್ ಅವಿ ಬಾಕಿ ಹೇ ಅಂತ. ಅಂದ್ರೆ ಇದು ಬಿಹಾರಲ್ಲಿ ಬರೀ ಈಗ ಒಂದು ಚಿಕ್ಕ ನೋಟ ನೋಡ್ತಾ ಇದ್ದೀರಾ, ಅದು ಮುಂದಕ್ಕೆ ಮಹಾರಾಷ್ಟ್ರಕ್ಕಾಗ್ಬೋದು, ಕರ್ನಾಟಕಕ್ಕಾಗ್ಬೋದು, ದೇಶಾದ್ಯಂತ ಆಗ್ಬೋದು ಅನ್ನೋದನ್ನ ಇಟ್ ಸಜೆಸ್ಟ್ ದಿಸ್ ಇಂಟರಿಮ್ ಆರ್ಡರ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ನೋಡ್ತಿರೋದೇನು ಅಂದ್ರೆ, ಅಂಡ್ ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಚೆಕ್ಡ್ 3 ಥಿಂಗ್ಸ್. ಒಂದೇನು ಅಂದ್ರೆ, ಇಟ್ ಹ್ಯಾಸ್ said that the election commission should show transparency. ಅಂದ್ರೆ ಚುನಾವಣಾ ಆಯೋಗವು ಸ್ವಲ್ಪ ಪಾರದರ್ಶಕತೆಯನ್ನು ತೋರಿಸಬೇಕು ಅಂತ ಕ್ಲಿಯರ್ ಆಗಿ ನಿನ್ನೆಯ ಇಂಟರಿಮ್ ಆರ್ಡರ್ ಅಲ್ಲಿ ನಮಗೆ ಗೊತ್ತಾಗತ್ತೆ. ಯಾಕೆ ಅಂದ್ರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ತೆಗೆದಿರೋ ಹೆಸರುಗಳನ್ನ ಮತ್ತೆ ನೀವು ಪಬ್ಲಿಷ್ ಮಾಡಬೇಕು. ನೀವು ನಮಗೆ ಪಬ್ಲಿಷ್ ಮಾಡದೇ ಇರೋ ಒಂದು ಅಧಿಕಾರ ಇದೆ ಅನ್ನೋ ಒಂದು ವಾದ ಏನಿತ್ತು ಚುನಾವಣಾ ಆಯೋಗದ್ದು, ಆ ವಾದವನ್ನು ತಳ್ಳಿ ಹಾಕಿದೆ. ಮೊದಲನೇದು ಟ್ರಾನ್ಸ್ಪರೆನ್ಸಿ. ಎರಡನೇದು ಇನ್ಕ್ಲೂಸಿವಿಟಿ. ದಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದನ್ನ ಯೋಗೇಂದ್ರ ಯಾದವ್ ಅವರು ಬಹಳ ಸರಿ ಮಾಡಿದ್ದಾರೆ, ನಾವು ಮಾಡಲೇಬೇಕು. ಇಲ್ಲಿಯವರೆಗೆ ಚುನಾವಣಾ ಆಯೋಗವು 11 ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬಹುದಿತ್ತು ಅಂತ ಹೇಳ್ತಾ ಇದ್ರು ಬಿಹಾರಿನ ಜನರಿಗೆ. 11 ಡಾಕ್ಯುಮೆಂಟ್. ನೀವು ನಮ್ಮ ದೇಶದ ಸಿಟಿಸನ್ ಆಗಿ, ನಮ್ಮ ದೇಶದ ವೋಟರ್ ಆಗಿ ಪ್ರೂವ್ ಮಾಡೋದಕ್ಕೆ 11 ಡಾಕ್ಯುಮೆಂಟ್ ಅಲ್ಲಿ ಯಾವ್ದನ್ನಾರು ತೋರಿಸ್ಬೇಕು ಅಂತ ಹೇಳ್ತಾ ಇದ್ರು. ಅದರಲ್ಲಿ ಚುನಾವಣಾ ಆಯೋಗವು ಪಾಸ್ಪೋರ್ಟ್ನ ಮಾಡ್ಬೋದು ಅಂತ ಹೇಳ್ತಿತ್ತು. ಕೇವಲ 1-2% ಜನರ ಹತ್ರ ಮಾತ್ರ ಪಾಸ್ಪೋರ್ಟ್ ಇದೆ ಬಿಹಾರಲ್ಲಿ, ಅದನ್ನ ಮಾಡ್ಬೋದಿತ್ತು ಅಂತ ಇದ್ರು. ಆಧಾರ್ನ ಮಾಡಬಾರ್ದು ಅಂತ ಹೇಳಿದ್ರು. ನಿನ್ನೆಯ ಇಂಟರಿಮ್ ಆರ್ಡರ್ನಲ್ಲಿ ನೀವು ಆಧಾರ್ನ ಉಪಯೋಗಿಸ್ಕೋಬೇಕು ಅಂತ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ. ನೀವು ಯು ಹ್ಯಾವ್ ಟು ಇನ್ಕ್ಲೂಡ್ ಆಧಾರ್ ಅಂತ. ಅಂಡ್ ಮೂರನೆಯ ಪಾಯಿಂಟ್ ಏನಿದೆ, ಒಂದು ಓವರ್ ಸೈಟ್. ಅಂದ್ರೆ ನೀವು ಇಷ್ಟ ಬಂದಾಗ ಮಾಡ್ಕೊಳಕ್ಕಾಗಲ್ಲ ಎಲೆಕ್ಷನ್ ಕಮಿಷನ್. ನಾವು ಇದನ್ನ ನೋಡ್ತೀವಿ. ನಾವು ಪ್ರತಿಯೊಂದು ಬ್ಲಾಕ್ ಲೆವೆಲ್ ಆಫೀಸರ್ಗೂ ನಾವು ಇದನ್ನ ಎಂಪವರ್ ಮಾಡ್ತಾ ಇದೀವಿ. ಸೊ ಈ 3 ಅಂಶ ನಿನ್ನೆಯ ಇಂಟರಿಮ್ ಆರ್ಡರ್ ಕ್ಲಿಯರ್ ಆಗಿ ಬರುತ್ತೆ. ಒಂದು, ಟ್ರಾನ್ಸ್ಪರೆನ್ಸಿ.
ಎರಡನೇದು inclusion, and ಮೂರನೇದು oversight. So I think these are three very important things which come out from yesterday's interim order. But now I think we should not forget what is happening in the country just now. ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇದೆ. ಬರ್ತೀನಿ ಒಂದು ನಿಮಿಷ, ಅದಕ್ಕೆ ಬರ್ತೀನಿ ನಾನು, ನೆಕ್ಸ್ಟ್ ಬರ್ತೀನಿ ನಾನು. ಶ್ರೀನಿವಾಸಾಚಾರ್ಯ ಅವರ ಹತ್ರ ಒಂದಿಷ್ಟು ಆರಂಭಿಕ ನೋಟ್ಗಳನ್ನು ತಗೊಳ್ಳೋಣ. ನಾವು ನೀವು ಹೇಳಿದ್ದು ಸರಿ ಕೃಷ್ಣ ಪ್ರಸಾದ್. ಈಗ ಆಗಸ್ಟ್ 19 ಈ ಪಟ್ಟಿಯನ್ನು ಪ್ರಕಟಿಸಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. 19ಕ್ಕೆ ಪ್ರಕಟಿಸುವುದು ಮಾತ್ರ ಅಲ್ಲ, ಅದು ಎಲ್ರಿಗೂ ಅದರಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಆಗ್ಬೇಕು. ನೀವು ಸ್ಕ್ಯಾನರ್ಡ್ ಕಾಪಿ ಹಾಕೋದಲ್ಲ ಹಿಂದಿನ ತರ ಅಂತ ಹೇಳಿ ಹೇಳಿದೆ. ಹಿಂದೆ ಏನ್ ಮಾಡಿದ್ರು, ಸ್ಕ್ಯಾನರ್ಡ್ ಕಾಪಿ ಹಾಕಿದ್ರು ಮತದಾರರ ಪಟ್ಟಿದ್ದು ಕೂಡ. ಸ್ಕ್ಯಾನ್ಡ್ ಕಾಪಿ ಅಲ್ಲ, ನೀವು ಆಪರೇಟ್ ಮಾಡೋ ತರ ಆಗ್ಬೇಕು. ಅಂದ್ರೆ ಒಬ್ಬ ಮತದಾರ ತನ್ನ ಹೆಸರು ಅಲ್ಲಿ ಇದೆಯಾ, ಅಕಸ್ಮಾತ್ ಸತ್ತಿರೋ ಪಟ್ಟಿನಲ್ಲಿ ನನ್ನ ಹೆಸರಿದೆಯಾ ಅಂತ ಹೇಳಿ ಅವನು ಟ್ರೈ ಮಾಡಿದ್ರೆ ಅವನಿಗೆ ಸಿಗ್ಬೇಕು ಅದು ಸುಲಭವಾಗಿ ಅನ್ನುವಂಥದ್ದು ಒಂದು. ಎರಡನೇದು, ಎಲ್ಲಾ ಪತ್ರಿಕೆಗಳಲ್ಲಿ, ದೇಶ ಭಾಷಾ ಪತ್ರಿಕೆಗಳಲ್ಲಿ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಟಿವಿನಲ್ಲಿ ಎಲ್ಲ ಕಡೆ ನೀವು ಇದನ್ನು ಜಾಹೀರಾತು ಕೊಡ್ಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ ಚುನಾವಣಾ ಆಯೋಗ. ಆಮೇಲೆ 23ನೇ ತಾರೀಕಿಗೆ ಶುಕ್ರವಾರ ಮತ್ತೆ ಕೋರ್ಟ್ ಮುಂದೆ ಅದನ್ನೆಲ್ಲ ಪ್ರೆಸೆಂಟ್ ಮಾಡಬೇಕಾಗಿದೆ. ಏನ್ ಮಾಡಿದ್ದೀರಿ ನೀವು, ಈಗ ಒಂದ್ಸಲ ಕಿತ್ತಾಕಿದ್ದೀರಿ, ಆಮೇಲೆ ಪ್ರೊಸೆಸ್ ನೀವು ಸೆಪ್ಟೆಂಬರ್ 1ಕ್ಕೆ ನೀವು ಮತ್ತೆ ಇದನ್ನ ಮಾಡಬೇಕಾಗಿದೆ. ನೀವು ಹೊಸ ಪಟ್ಟಿಯನ್ನು, ಫೈನಲ್ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿದೆ ನೀವು ಮತದಾರರನ್ನು. ಅದಕ್ಕೆ ಈಗ ಸೇರ್ಪಡೆಗೆ ಏನ್ ಮಾಡಿದ್ದೀರಿ, ಅಕಸ್ಮಾತ್ ಬಿಟ್ಟು ಹೋಗಿರೋದು ತಪ್ಪಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದ ನಿಮ್ಮ ಕೆಲಸ ಕಾರ್ಯಗಳು ಏನ್ ನಡೆದಿದೆ ಅನ್ನೋದನ್ನು ಕೂಡ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಮುಂದಿನ ಶುಕ್ರವಾರ. ಅದು ನೀವು ಹೇಳಿದ್ರೆ ಬಹಳ ಕರೆಕ್ಟ್ ಇದೆ ಕೃಷ್ಣ ಪ್ರಸಾದ್. ಅದು ಯಾಕಂತ ಹೇಳಿದ್ರೆ ಖುಷಿ ಬಂದಂಗೆ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಶ್ರೀನಿವಾಸಾಚಾರ್ಯ ಅವರೇ, ಆರ್ಟಿಕಲ್ 324 ಈಗ ಆಯೋಗಕ್ಕೆ ಬಹಳ ಅಪರಿಮಿತವಾದಂತಹ ಅಧಿಕಾರವನ್ನು ನೀಡಿರೋದು ಆರ್ಟಿಕಲ್ 324. ಅದರಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋದಕ್ಕೆ ಸಂಬಂಧಿಸಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಸ್ವಲ್ಪ ವಿವಾದ ಎದ್ದಿದೆ. ಅದು ಯಾವಾಗ ಮಾಡಬೇಕು, ಈ ಪ್ರತಿ ಈಗ ನೀವು ಖುಷಿ ಬಂದಂಗೆ ಯಾವಾಗಾದ್ರೂ ಮಾಡ್ಬೋದು ಅಥವಾ ಅದಕ್ಕೇನೋ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮಾಡೋದಕ್ಕಿದೆಯಾ ಅದು ಅನ್ನುವಂಥದ್ದು ಒಂದು. ಅದರಲ್ಲಿ ಈಗ ಆರ್ಟಿಕಲ್ 326 ಅಲ್ಲಿ ನಮಗೆಲ್ಲ ಗೊತ್ತಿದೆ, ಪ್ರಾಯ ಸಂದವರಿಗೆ ಎಲೆಕ್ಷನ್ ಮತದಾರರ ಹಕ್ಕು ಕೊಡಬೇಕನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ ಹೇಳಿದೆ. ಎಲ್ರಿಗೂ ಮತದಾನದ ಹಕ್ಕು ಸಿಗಬೇಕು ವಯಸ್ಸಾದವರಿಗೆ ಅನ್ನುವಂಥದ್ದು. ಅದರಲ್ಲಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆಕ್ಟ್ ಇದರ ಸೆಕ್ಷನ್ 21(3) ಅನ್ನ ಆಯೋಗ ಮೆನ್ಷನ್ ಮಾಡಿದೆ ಕೋರ್ಟ್ನ ಪ್ರೊಸೀಡಿಂಗ್ ನಲ್ಲಿ. ಅದು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸೆಕ್ಷನ್ 21(3) ಆಯೋಗವು ತನಗೆ ಯುಕ್ತ ಕಂಡ ರೀತಿಯಲ್ಲಿ ಸ್ಪೆಷಲ್ ರಿವಿಷನ್ ಅನ್ನ, ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡಬಹುದು ಅನ್ನುವಂತಹ ಮಾತನ್ನ ಆಯೋಗ ಆರ್ಗ್ಯುಮೆಂಟ್ ನ ಸಂದರ್ಭದಲ್ಲಿ ಹೇಳಿದೆ. ಸುಪ್ರೀಂ ಕೋರ್ಟ್ ಕೃಷ್ಣ ಪ್ರಸಾದ್ ಅವರು ಹೇಳಿದಾಗೆ ಇದಕ್ಕಿಂತ ಮುಂಚೆನೆ, ಒಂದು ವಾರ ಮುಂಚೆನೆ ಒಂದು ಸೂಚನೆ ಕೊಟ್ಟಿತ್ತು ಆಧಾರ್ ಕಾರ್ಡ್ಗೆ ಸಂಬಂಧಿಸಿ. ಅವ್ರು ಏನ್ ಹೇಳಿದ್ರು, ಆಧಾರ್ ಕಾರ್ಡ್ ಆಗಲ್ಲ, ರೇಷನ್ ಕಾರ್ಡ್ ಆಗಲ್ಲ, ಆಮೇಲೆ ನಿಮ್ಮ ವೋಟರ್ ಐಡಿ ಆಗಲ್ಲ, ಹಿಂದಿನ ವರ್ಷ ನೀವು ವೋಟ್ ಮಾಡಿದ ವೋಟಿಂಗ್ ಕಾರ್ಡ್, ಎಪಿಕ್ ಕಾರ್ಡ್ ಕೂಡ ಆಗಲ್ಲ ಅನ್ನುವಂತ ಮಾತನ್ನ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳಿ, ನೀವು ಹೇಳಿದ 11 ಬೇರೆ ಮಾನದಂಡಗಳನ್ನು ಕೊಟ್ಟಿರೋದು. ಅದನ್ನ ಒಂದು ವಾರದ ಹಿಂದೆ ಚುನಾವಣೆ ವಿಚಾರಣೆ ನಡೀತಿರುವಾಗ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿತ್ತು, ಸಲಹೆ ಕೊಟ್ಟಿತ್ತು. ಇಲ್ಲ, ನೀವು ಆಧಾರ್ ಕಾರ್ಡ್ ಅನ್ನ ಮತ್ತು ಇದನ್ನೆಲ್ಲ, ರೇಷನ್ ಕಾರ್ಡ್ ಅನ್ನ ಮತ್ತು ಇದನ್ನೆಲ್ಲ ಪರಿಗಣಿಸಿ ಅಂತ ಒಂದು ಸಲಹೆಯನ್ನು ಕೊಟ್ಟಿತ್ತು. ಅದನ್ನ ಕೇಳಿಲ್ಲ ಚುನಾವಣಾ ಆಯೋಗ. ಸೊ ಈಗ ಈ ಆಯೋಗದ ಅಧಿಕಾರ ವ್ಯಾಪ್ತಿ ಇದೆಯಲ್ಲ, ನೀವು ಆಯೋಗದ ಕಮಿಷನರ್ ಆಗಿ ಕೆಲಸ ಮಾಡಿದವರು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ, ಕರ್ನಾಟಕದಲ್ಲಿ ನೀವು ಇದನ್ನು ನೋಡಿದಿರಿ, ರಾಜ್ಯದಲ್ಲೂ ಕೂಡ ಇದನ್ನು ನೋಡಿದಿರಿ. ಈ ಅಧಿಕಾರ, ಇಷ್ಟೊಂದು ಅಪರಿಮಿತ ಅಧಿಕಾರ ಆಯೋಗಕ್ಕೆ ಬೇಕಾ, ಅಥವಾ ಆಯೋಗ ಕೊಟ್ಟಿರುವಂತಹ ಅಧಿಕಾರವನ್ನ ದುರುಪಯೋಗ ಪಡಿಸುವಂತ ಸೂಚನೆ ಕಾಣಿಸ್ತಾ ಇದೆಯಾ? ಒಂದು ಮತದಾರ ಪಟ್ಟಿ ತಯಾರಿ ಅಥವಾ ಪರಿಷ್ಕರಣೆ ಮಾಡುವುದಕ್ಕೆ ಅಥವಾ ಚುನಾವಣೆ ಮತದಾನ ನಡೆಸುವುದಕ್ಕೆ ಆಯೋಗಕ್ಕೆ ಸಂವಿಧಾನದ ಪ್ರಕಾರ ಸಂಪೂರ್ಣ ಅಧಿಕಾರ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಆದ್ರೆ ತಮ್ಗೆಲ್ಲ ಗೊತ್ತಿದೆ, ಹಲವಾರು ವರ್ಷಗಳಿಂದ, ನಾವು ಸ್ವತಂತ್ರ ಬಂದಾಗಿಂದ ಚುನಾವಣೆಗಳು ನಡೆದರೂ ಕೂಡ ಮತದಾರ ಪಟ್ಟಿ ತಯಾರಿಯೇ ಇಷ್ಟೊಂದು ವಿವಾದಗಳಿಗೆ ಬಹುಶಃ ಸಿಕ್ಕಾಕೊಳ್ತಾ ಇರೋದು ನಾನು 45 ವರ್ಷಗಳಿಂದ ಗಮನಿಸ್ತಾ ಇರೋದ್ರಲ್ಲಿ ಇದೇ ಪ್ರಥಮ ಬಾರಿಗೆ ಅನ್ಸುತ್ತೆ. ಇನ್ನೂ ಒಂದು ವಿಶೇಷ ಆದ್ರೆ, ಒಂದು ಚುನಾವಣಾ ಆಯೋಗದ ಮೇಲೆ ದೂರು ನೀಡಿದಾಗ ಅಥವಾ ಆರೋಪ ಮಾಡಿದಾಗ ಯಾವುದೋ ಒಂದು ರಾಜಕೀಯ ಪಕ್ಷ ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು ಎಂತಹ ಸತ್ಸಂಪ್ರದಾಯ ಅನ್ನೋದು ಕೂಡ ನಾವು ಪ್ರಶ್ನಿಸಬೇಕಾಗ್ತದೆ. ಒಂದು ಸಂವಿಧಾನಬದ್ಧವಾಗಿ ಒಂದು ಸಂಸ್ಥೆಯಾಗಿ ತನ್ನನ್ನ ತಾನು ಚುನಾವಣಾ ಆಯೋಗ ಡಿಫೆಂಡ್ ಮಾಡ್ಕೊಳ್ಬಹುದು. ಆದ್ರೆ ಇದರಲ್ಲಿ ಎರಡು ವಿಷಯಗಳಿದೆ. ಮತದಾನ ಒಬ್ಬ ಮತದಾರ ಮಾಡುವುದು ಒಂದು ಮಾತ್ರ ಗುಪ್ತವಾಗಿರ್ಬೇಕಷ್ಟೇ ಹೊರತು ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳು ಪಾರದರ್ಶಕವಾಗಿರ್ಬೇಕು. ಎರಡನೇದು, ಯಾವುದೇ ಒಬ್ಬ ಅರ್ಹ ಮತದಾರ ಮತದಾನ ಪಟ್ಟಿಯಿಂದ ಹೊರಗೋಗ್ಬಾರ್ದು, ಮತಪಟ್ಟಿಯಿಂದ
ಹೋಗ್ಬಾರ್ದು ಮತ್ತು ಅವನ ಮತದಾನದ ಹಕ್ಕನ್ನ ಕಸಿಬಾರ್ದು. ಈ ತರ ಪರಿಷ್ಕರಣೆ ನನಗೆ 2 ಸಂದೇಹಗಳು ಬರ್ತದೆ. ಪ್ರತಿ ವರ್ಷ ಜನವರಿ 1ಕ್ಕೆ ಒಂದು ಇಂಟೆನ್ಸಿವ್ ರಿವಿಷನ್ ಆಗ್ತದೆ. 1/1/25ಕ್ಕೆ ಒಂದು ಇಂಟೆನ್ಸಿವ್ ರಿವಿಷನ್ ಆಗಿದೆ. 7-8 ತಿಂಗಳ ಹಿಂದೆ ಆಗಿದೆ. ಆದ್ರೆ ಈ 7-8 ತಿಂಗಳ ಮಧ್ಯೆ ಒಂದು ಸ್ಪೆಷಲ್ ರಿವಿಷನ್ ಮಾಡಬೇಕು ಅಂತಕ್ಕಂಥದ್ದು ತಮಗೆ ಅಧಿಕಾರ ಇದ್ರೂ ಕೂಡ ಯಾವ ಕಾರಣಕ್ಕಾಗಿ ಆ ನಿರ್ಣಯ ಆಗಿದೆ ಅನ್ನೋದು ನಮಗ್ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅವರೇ ಮಾಡಿರ್ತಕ್ಕಂಥ ಸ್ಪೆಷಲ್ ರಿವಿಷನ್ 6-7 ತಿಂಗಳ ಹಿಂದೆ, ಮತ್ತೆ ಈ ಹಿಂದಿನ ಚುನಾವಣೆಗಳು ಕೂಡ ಅದೇ ಲಿಸ್ಟ್ ಮೇಲೆ ನಡೆದಿದೆ. ಅಂತಹ ಒಂದು ಲಿಸ್ಟ್ ಅನ್ನ ಅವರೇ ಈಗ ಸಂಶಯ ಪಟ್ಟು, ಈಗ ಒಂದೇ ವ್ಯತ್ಯಾಸ, ಅವರು 1/1/25 ಲಿಸ್ಟ್ ಅನ್ನ ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡು ಇದನ್ನ ಮಾಡಿಲ್ಲ. ಇದು 2002ರಲ್ಲಿ ನಡೆದ ಇಂತಹ ಒಂದು ಸ್ಪೆಷಲ್ ರಿವಿಷನ್ ಲಿಸ್ಟ್ ಅನ್ನ ಇಟ್ಕೊಂಡು ಈಗ ಮಾಡಿದ್ದಾರೆ ಅಂತ ನಮಗಿರುವ ಮಾಹಿತಿ. ಎರಡು ವಿಷಯಗಳು ಬರ್ತದೆ ಇದರಲ್ಲಿ. 4 ತರದ ವರ್ಗಗಳನ್ನ ಇಲ್ಲಿ ಆಚೆ ಹಾಕ್ಬೋದು. ಒಂದು ಸತ್ತವರನ್ನ ಸುಮ್ಮನೆ ಯಾರೋ ಸತ್ತವರು ಅಂತ ಹೇಳಿದಲ್ಲೇ ಅವ್ರನ್ನ ತೆಗಿಯಕ್ಕಾಗಲ್ಲ. ನಿಮಗೆ ಸಂಬಂಧಿಸಿದವ್ರು ನಿಮಗೆ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು. ಅವ್ರು ನಿಮಗೆ ಪ್ರೀ ರಿವಿಷನ್ಗೆ ಒಂದು ಎಕ್ಸರ್ಸೈಸ್ ಇದೆ ಅವರಿಗೆ. BLOs ಎಲ್ಲ ಹೋಗಿ ಪ್ರತಿ ಮನೆಯಲ್ಲಿ ನೋಡಿ ಅದನ್ನೆಲ್ಲ ಅಸೆಪ್ಟೆಂಡ್ ಮಾಡ್ಕೋಬೇಕು. ಆಮೇಲೆ ರಿವಿಷನ್ ಪ್ರಾಸೆಸ್ ನಡೀತದೆ. ಸತ್ತವ್ರನ್ನ ಅವರ ಕುಟುಂಬದವರಿಂದಾನೇ ಖಾತ್ರಿ ಮಾಡ್ಕೋಬೇಕು, ಅಥವಾ ಡೆತ್ ಸರ್ಟಿಫಿಕೇಟ್ ಇದ್ರೆ ತಗೋಬೇಕು. ಎಷ್ಟೋ ಪ್ರಕರಣಗಳಲ್ಲಿ ಡೆತ್ ಸರ್ಟಿಫಿಕೇಟ್ ಇರಲ್ಲ, ಮನೆಯವರು ಕನ್ಫರ್ಮ್ ಮಾಡ್ತಾರೆ. ಅದೇ ರೀತಿ ವಲಸೆ ಹೋದವ್ರ ಬಗ್ಗೆನೂ ಅವ್ರ ಕುಟುಂಬದವರು ಇನ್ನೊಬ್ರು ಎಲ್ಲ ಹೇಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಹೋಗ್ತಲೇ ಇವ್ರ ಮನೆ ಬಾಗಿಲು ಮುಚ್ಚಿತ್ತು ಅಂತ ವಲಸೆ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅವ್ರನ್ನ ವೋಟರ್ ಲಿಸ್ಟ್ ಇಂದಾನೆ ತೆಗಿಯಕ್ ಆಗೋದಿಲ್ಲ. 3ನೇದು ಅವರೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾರೆ, ಇಲ್ಲ ಅಫಿಷಿಯಲ್ಸ್ ಇಂಥವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಡೂಪ್ಲಿಕೇಟ್ ಮಾಡಿಸಿರ್ತಾರೆ 2 ಕಡೆ. ಅಂದ್ರೆ ಕೆಲವು ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು, ಕೆಲವರು ಅದೇ ರೀತಿ ಈ ಊರಲ್ಲಿ ಇರ್ತಾರೆ, ವಲಸೆ ಹೋಗಿ ಆ ಊರಿಗೆ ಹೋದ್ರೆ ಆ ಊರಲ್ಲೂ ಒಂದು ಎಲೆಕ್ಟ್ರಲ್ ರೋಲ್ ಅಲ್ಲಿ ಹೆಸರು ಸೇರಿಸ್ಕೊಳ್ತಾರೆ, ಇಲ್ಲೂ ಸೇರಿಸ್ಕೊಳ್ತಾರೆ. ಈ ತರ ಪ್ರಕ್ರಿಯೆಗಳು ಸಾಧಾರಣವಾಗಿ ನಡೆದುಕೊಂಡೇ ಬಂದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಹಿಂದೆ ಇದ್ದ ಕಡೆ ಕ್ಯಾನ್ಸಲ್ ಮಾಡೋದಕ್ಕೆ ಬಹಳ ಮಂದಿ ಮರೀತಾರೆ. ಯಾಕಂದ್ರೆ ಅಲ್ಲಿ ಹೋಗಿ ಮತ್ತೆ ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತೆ ಕೊಡ್ಬೇಕು. ಬೇರೆ ಫಾರಂ ಕೊಡ್ಬೇಕು, ಅಲ್ಲಿ ಡಿಲೀಟ್ ಮಾಡಿಸಿ ಇಲ್ಲಿ ಅಡಿಷನ್ ಮಾಡಿಸ್ಬೇಕು. ಸುಮಾರು ಕೇಸ್ಗಳಲ್ಲಿ ಆ ತರ ಮಾಡೋದಿಲ್ಲ. ಅವರು ಇಲ್ಲಿ ಅಡಿಷನ್ ಮಾಡಿಸ್ಕೊಳ್ತಾರೆ, ಅಲ್ಲಿ ಡಿಲೀಟ್ ಮಾಡಿಸುವುದಿಲ್ಲ. ಇದಕ್ಕೆ ಬೇರೆ ಬೇರೆ ಫಾರಮ್ಸ್ ಇದೆ. ಇದು ಮಾಡುವ ಪ್ರಕ್ರಿಯೆ ಕೂಡ ತುಂಬಾ ಸುಲಭವಾಗಿಲ್ಲ. ಇವು ಪ್ರತಿಯೊಂದು ಕೂಡ ಬೇರೆ ಬೇರೆ ಫಾರಂ ಅಲ್ಲಿ ಕೊಡ್ಬೇಕು. ಅದು ಕೊಟ್ಟ ಮೇಲೆ ಅವರು ನೋಟಿಸ್ ಕೊಡ್ಬೇಕು, ಪ್ರತಿ ಕೇಸಲ್ಲಿ ಹಿಯರ್ ಮಾಡ್ಬೇಕು. ಅದು ಹಿಯರ್ ಮಾಡಿದ ಮೇಲೆ ಐದರ್ ಡಿಲಿಷನ್ ಆರ್ ಇನ್ಕ್ಲೂಷನ್ ಅವರು ಅರ್ಹ ಇದ್ದವರು ಆ ಮನೆಯ ಯಜಮಾನ ಹೇಳಿದಾಗ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಆಧಾರ್, ನಾನು ಹೋದ್ಸಲಿ ಹೇಳಿದೆ, ಆಧಾರ್ ಒಪ್ಲಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಈಗಾಗ್ಲೇ ಇದೆ. ನಮ್ ದೇಶದಲ್ಲಿ ಕೋರ್ಟ್ಗಳು ಇಂಥ ಪರಿಸ್ಥಿತಿ ಬಂದಾಗ ಸೂಕ್ತವಾಗಿ ಉತ್ತರಿಸಿದ್ವಿ, ಅದರಿಂದ ಪರಿಹಾರ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ನಾನು ಹಿಂದೆ ಹೇಳಿದೆ. ದುರದೃಷ್ಟಕರ ವಿಷಯ ಒಂದೇ ಒಂದು, ಅವರು ಕೇಳ್ತಾ ಇರೋದು ಯಾರು ಅಲ್ಲಿ ಹೋಗಿದ್ದಾರೆ ವಾದಿಗಳು, ಇದು ಪಾರದರ್ಶಕವಾಗಿರ್ಬೇಕು, ಯಾವುದೇ ಹೆಸರನ್ನ ಅರ್ಹ ಮತದಾರರನ್ನ ಈ ಪಟ್ಟಿಯಿಂದ ತೆಗಿಬಾರದು ಅಂತ. ಈ 2 ವಾದದಲ್ಲಿ ಏನ್ ತಪ್ಪಿದೆ? ಅದನ್ನು ಅಷ್ಟೊಂದು ಬಲವಾಗಿ ಇಲ್ಲ, ಅದು ಸಾಧ್ಯವಿಲ್ಲ, ಅದು ಗುಪ್ತವಾಗಿ, ಅದರಲ್ಲೂ ಅತ್ಯಂತ ದುರದೃಷ್ಟಕರವಾದ ಸಂಗತಿ ಏನಂದ್ರೆ, ಆಯೋಗದ ಪರವಾಗಿ ಇದು ಪ್ರೈವಸಿಗೆ ಸಂಬಂಧಿಸಿದ್ದು ಅಂತ ಹೇಳೋದು. ಇಟ್ ಇಸ್ ಎ ಪಬ್ಲಿಕ್ ರೈಟ್ ಅಂಡ್ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಈಗ ನೀವು ಯಾವ್ದಾದ್ರು ಒಂದು ಮತಪಟ್ಟಿಯಲ್ಲಿ ಯಾರಾದ್ರೂ ಒಬ್ರು ಹೆಸರು ಸೇರಿಸಬೇಕು ಅಂತಿದ್ರೆ, ಅವನು ಅರ್ಹ ವ್ಯಕ್ತಿ ಆಗಿಲ್ಲ ಅಂದ್ರೆ ನಿಮ್ಮ ಊರ್ನವ್ರು ಯಾರು ಬೇಕಾದ್ರೂ ಆಕ್ಷೇಪಣೆ ಸಲ್ಲಿಸಬಹುದು. ಅವ್ರ ಮನೆಯವರೇ ಸಲ್ಲಿಸ್ಬೇಕು, ಇನ್ನೊಬ್ರು ಸಲ್ಲಿಸ್ಬೇಕು ಅಂತಿಲ್ಲ. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಇಟ್ ಇಸ್ ಎ ಪಬ್ಲಿಕ್ ಇಶ್ಯೂ. ಅದನ್ನ ಪ್ರೈವೇಟ್ ಇಶ್ಯೂ ಅಂತ ಹೇಳಕ್ಕಾಗಲ್ಲ. ನನಗೆ ಈಗಾಗ್ಲೇ ಮೊದಲನೇ ಪ್ರಶ್ನೆ ಕೇಳಿದ್ರು, ಇದಕ್ಕೆ ಮುಖಭಂಗ ಆಗಿದೆಯಾ ಅಂತ. ಮುಖಭಂಗ ಇಲ್ವೋ ಮುಜುಗರ ಆಗಿದೆಯೋ ಗೊತ್ತಿಲ್ಲ. ಅವರ ಅಧಿಕಾರ ಇದೆ, ಅಧಿಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಧಿಕಾರ ಚಲಾಯಿಸುವಲ್ಲಿ ಕೆಲವು ನ್ಯೂನತೆಗಳಿದೆ ಅನ್ನೋದನ್ನ ನ್ಯಾಯಾಲಯ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಹೆಚ್ಚಿನ ಪಾರದರ್ಶಕತೆ ಇರಬೇಕು ಅನ್ನೋದಕ್ಕೆ ಅವ್ರು ಮೊದಲು ಕೂಡ ಹೇಳ್ತಾರೆ, CEO ವೆಬ್ಸೈಟ್ ಅಲ್ಲೋ DEO ವೆಬ್ಸೈಟ್ ಅಲ್ಲ ಹಾಕಿದ್ರು ಕೂಡ ವ್ಯಾಪಕ ಪ್ರಚಾರ ಕೊಡಿ ಅಂತ ಅವರ ಒಂದು ಸೂಚನೆಗಳಲ್ಲೇ ಇದೆ, ಅವರ ನಿಯಮಗಳಲ್ಲೇ ಇದೆ. ವ್ಯಾಪಕ ಪ್ರಚಾರ ಅನ್ನೋ ಪದಕ್ಕೆ ಮಿತಿ ಇಲ್ಲ. ನೀವು ಪಂಚಾಯತಿ ಆಫೀಸಲ್ಲೂ ಆಗ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ ಆಗ್ಬೋದು, ಮುನ್ಸಿಪಾಲಿಟಿಯಲ್ಲಿ ಆಗ್ಬೋದು, ಪತ್ರಿಕೆಗಳ ಎಲ್ಲಾದ್ರೂ ಹಾಕ್ಬೋದು. ವ್ಯಾಪಕ ಪ್ರಚಾರ ಅನ್ನೋದು ಅವ್ರದ್ರಲ್ಲೇ ಇದೆ. ನನಗ್ ಗೊತ್ತಿಲ್ಲ ಅದು ಚುನಾವಣಾ ಆಯೋಗದ ವತಿಯಿಂದ ಆಗಿದೆಯೋ ಅಥವಾ
ಅಲ್ಲಿ ಯಾರು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಪತ್ರಿಕೆಗಳಲ್ಲಿ ನೋಡಿದ್ರೆ ಆಯೋಗಕ್ಕೆ ಅತ್ಯಂತ ಮುಜುಗರ ಉಂಟಾಗುವ ಪ್ರಸಂಗಗಳು, ಸತ್ತವರು ಬಂದು ಸುಪ್ರೀಂ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಅಂತ ಹೇಳೋದು ನಿಜವಾಗ್ಲೂ ಕೂಡ ಒಂದು ದುರದೃಷ್ಟಕರ ಸಂಗತಿ. ಯಾರಾದ್ರೂ ಕೂಡ ಅದರ ಬಗ್ಗೆ, ಇಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾರ ಪಟ್ಟಿ ತಯಾರಿಯಲ್ಲೇ ಇಂತಹ ವ್ಯವಸ್ಥೆ ಇದೆ ಅನ್ನೋದು ನಿಜವಾಗ್ಲೂ ದುರದೃಷ್ಟಕರ. ಎಸ್, ಅದು ನೀವು ಹೇಳಿದ್ದು ಸರಿ ಸರ್. ಅದು ಅವರು ಒಂದು, ಈಗ ರಾಹುಲ್ ಗಾಂಧಿ ಅವರ ಕಚೇರಿಗೆ ದೆಹಲಿಗೆ ಅವರು ಕರೆಸ್ಕೊಂಡವರು ಮತದಾರರಿದ್ದಾರಲ್ಲ, ಅವ್ರು ಹೇಳ್ತಾ ಇದ್ರು, ನಾವು ನಮ್ಮ ಫಾರ್ಮ್ ಅನ್ನ ಅಧಿಕಾರಿಗಳು ಬಂದು BLOಗಳು ಬಂದು ತುಂಬಿದ್ದಾರೆ, ನಾವು ನಮ್ಮ ಜನನ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟಿದ್ದೀವಿ, ಅವರಿಗೆ ಎಲ್ಲ ಸರಿ ಇದೆ ಅಂತ ಹೇಳಿ ಅವ್ರು ತಗೊಂಡು ಹೋಗಿದ್ದಾರೆ. ಆದ್ರೆ ಪಟ್ಟಿ ಪ್ರಕಟ ಆದಾಗ ಸತ್ತವರ ಜಾಗದಲ್ಲಿ ನಾವಿದ್ದೀವಿ ನಾವು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿ ಮಟ್ಟದಲ್ಲಿ ತುಂಬಾ ಲೋಪದೋಷಗಳಾಗಿವೆ ಮತ್ತು ಅದು ಚುನಾವಣಾ ಆಯೋಗದ ಒಂದು ಉದ್ದೇಶ. ಯಾಕಂದ್ರೆ ನಮ್ಗೆ ಅನುಮಾನ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ಇದನ್ನ ನೀವು ಹೇಳಿದಾಗೆ ರಾಜಕೀಯ ಪಕ್ಷ BJP ಎಲ್ಲ ನಾಯಕರು ಇದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ದಿನನಿತ್ಯ. ಈಗ ಅನುರಾಗ್ ಠಾಕೂರ್ ಅವರು ಕೇಂದ್ರ ಸಚಿವರು ಪ್ರೆಸ್ ಮೀಟ್ ಮಾಡಿದ್ರು, ಅಲ್ಲಿ ಅವರು ಹೇಳಿದ್ದು ಆಮೇಲೆ ನೋಡಿದ್ರೆ ಅವರಿಗೆ ಬೂಮರಂಗ್ ಆಗಿದೆ. ಏನು ಕೃಷ್ಣ ಪ್ರಸಾದ್ ಅವರೇ, ಅನುರಾಗ್ ಠಾಕೂರ್ ಅವರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರ ರಾಯಬರೇಲಿ ಕ್ಷೇತ್ರದಲ್ಲಿ ಸುಮಾರು 2 ಲಕ್ಷ ಕಳ್ಳ ಮತಗಳು, ನಕಲಿ ಮತಗಳೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಚುನಾವಣಾ ಆಯೋಗ ಅಲ್ಲಿಯೂ ಕೂಡ ಫೇಲ್ ಆಗಿದೆ ಅಂತ ಹೇಳಿ ಆಯ್ತು. ಬೆಂಗಳೂರು ಸೆಂಟ್ರಲ್ ಇತ್ತು, ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ರಾಯಬರೇಲಿನಲ್ಲಿ ಆಗಿದೆ, ಕಲ್ಕತ್ತಾದಲ್ಲಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೇಂದ್ರದ ಒಂದು ಸಚಿವರೇ ಇದನ್ನು ಹೇಳ್ತಾ ಇದ್ದಾಗ ಚುನಾವಣಾ ಆಯೋಗದ ಒಂದು ವಿಶ್ವಾಸಾರ್ಹತೆ ಬಹಳ ಪ್ರಶ್ನಾರ್ಹವಾಗಿದೆ. ಈಗ ಶ್ರೀನಿವಾಸಾಚಾರ್ಯ ಹೇಳಿದ್ರಲ್ಲ, ಯಾಕೆ ಇಷ್ಟೊಂದು ಅವಸರವಾಗಿ, ಈಗ ಜನವರಿನಲ್ಲಿ ಮಾಡಿದ್ದಾರೆ ಒಂದು ರಿವಿಷನ್ ಮಾಡಿದಾಗ ಈ SIR ಅನ್ನು ಮತ್ತೆ ಇಷ್ಟೊಂದು ಅರ್ಜೆಂಟ್ ಆಗಿ ಬಿಹಾರದಲ್ಲಿ ಯಾಕೆ ಮಾಡಬೇಕಾಗಿ ಬಂತು? ಇದ್ರಲ್ಲಿ ಏನಾದ್ರು ರಾಜಕೀಯ ದುರುದ್ದೇಶ ಇದೆಯಾ? ಕೃಷ್ಣ ಪ್ರಸಾದ್. ಹನೀಫ್, ನಾವು ಈ ವಿಷಯವನ್ನು ಬಹಳ ಗಂಭೀರವಾಗಿ, ಬಹಳ ಡೆಲಿಕೇಟ್ ಆಗಿಯೂ ಮಾತಾಡ್ಬೋದು ಅಥವಾ ಮುಖಕ್ಕೆ ಹೊಡೆದಂಗೂ ಮಾತಾಡ್ಬೋದು ಇದ್ರ ಬಗ್ಗೆ. ಅಂಡ್ ನಾನು ಐ ಆಮ್ ಇನ್ ದಿ ಸೆಕೆಂಡ್ ಕ್ಯಾಂಪ್. ಯಾಕಂದ್ರೆ ಇಲ್ಲಿ ನಡೀತಿರೋದು ಇಸ್ ಟೂ ಆಬ್ವಿಯಸ್, ಟೂ ಕಾನ್ಸ್ಪಿಕ್ಯೂಯಸ್, ಟೂ ವಿಸಿಬಲ್. ನಮ್ಗೆಲ್ರಿಗೂ ಕಾಣಿಸ್ತಾ ಇದೆ ಏನ್ ನಡೀತಾ ಇದೆ ಅಂತ. ಸೊ ನಾವ್ ಏನು ಇದರಲ್ಲಿ ಮುಚ್ಚುಮರೆ ಮಾಡಬೇಕಾಗಿಲ್ಲ, ನಾವು ಇದರಲ್ಲಿ ಹಿಂಜರಿಬೇಕಾಗಿಲ್ಲ. ಐ ಥಿಂಕ್ ಇಟ್ ಇಸ್ ವೆರಿ ಆಬ್ವಿಯಸ್ ದಿ ರೋಲ್ ದಟ್ ದಿ ಎಲೆಕ್ಷನ್ ಕಮಿಷನ್ ಇಸ್ ಪ್ಲೇಯಿಂಗ್. ನಾವು ಚುನಾವಣಾ ಆಯೋಗವನ್ನು ನಾವು 2 ಥರದಲ್ಲಿ ನೋಡ್ಬೋದು. ಒಂದು, ನೀವು ಈ ಬಿಹಾರ್ ಬಿಟ್ಬಿಡಿ, ಹೋದ ವರ್ಷ ನಡೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇದೇ ಚುನಾವಣಾ ಆಯೋಗದ ರೋಲ್ ಏನಿತ್ತು, ಈಗಿನ ಬಿಹಾರ್ ಮುಂದಕ್ಕೆ ಬರುವ ನವೆಂಬರ್ ಎಲೆಕ್ಷನ್ ಅಲ್ಲಿ ಚುನಾವಣಾ ಆಯೋಗದ ರೋಲ್ ಏನಿದೆ ಅಂತ ನಿಮಗೆ 2 ಥರದ ರೀತಿ ಕಾಣ್ತಾ ಇದೆ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದಂತೆ 50-60 ಲಕ್ಷ 70 ಲಕ್ಷ ಜನನ ಆಡ್ ಮಾಡ್ತಾರೆ. ಎಲ್ಲಿ BJPಗೆ ಬಹಳ ಟಫ್ ಚಾನ್ಸ್ ಇತ್ತು, ಅಲ್ಲಿ ಇಟ್ ಇಸ್ ವೆರಿ ಈಸಿಲಿ ಪಾಸಿಬಲ್ ಟು ಆಡ್ ವೋಟರ್ಸ್ ಇನ್ ಮಹಾರಾಷ್ಟ್ರ. ಅಂಡ್ ಇಲ್ಲಿ ವೇರ್ ಇಟ್ಸ್ ಗೋಯಿಂಗ್ ಟು ಬಿ ಎ ಮೋರ್ ಚಾಲೆಂಜಿಂಗ್ ಎಲೆಕ್ಷನ್, ಇಲ್ಲಿ ಡಿಲೀಷನ್, ಒಂದ್ ಕಡೆ ಎಡಿಷನ್, ಒಂದ್ ಕಡೆ ಡಿಲೀಷನ್. ಸೊ ದಟ್ ಈಸ್ ಒನ್ ಥಿಂಗ್. ದಿಸ್ ಪಾರ್ಟ್ ಅಬೌಟ್ ಇಂಪಾರ್ಶಿಯಾಲಿಟಿ, ನಮ್ಮ ಚುನಾವಣಾ ಆಯೋಗದ ರೆಪ್ಯುಟೇಷನ್ ಏನಿತ್ತು ಅಂದ್ರೆ, ಶೇಷನ್ ಅವರು ಬರೋವರೆಗೆ ಒಂಚೂರು ಕಳಪೆ ಮಟ್ಟದ ರೆಪ್ಯುಟೇಷನ್ ಇತ್ತು. TN ಶೇಷನ್ ಅವರು ಅದರ ರೆಪ್ಯುಟೇಷನ್ ಅನ್ನು ಮೇಲ್ ತಗೊಂಡು ಹೋದ್ರು ಅಂತ 2 ಮಾತಿಲ್ಲ. ಮೂರನೇದು, ವಿಶ್ವಾದ್ಯಂತ ಅಕ್ರಾಸ್ ದಿ ವರ್ಲ್ಡ್ ನಮ್ಮ ಎಲೆಕ್ಷನ್ ಕಮಿಷನ್ನ ದ ರೆಸ್ಪೆಕ್ಟ್ ಫಾರ್ ವಾಟ್ ಇಟ್ ಹ್ಯಾಸ್ ಡನ್ ಟು ಇಂಡಿಯಾಸ್ ಡೆಮಾಕ್ರಸಿ. ಬೇಕಾದಷ್ಟು ದೇಶಗಳಲ್ಲಿ ನಮ್ಮ ಚುನಾವಣಾ ಆಯೋಗದ ಟೀಮ್ ಹೋಗಿ ಕನ್ಸಲ್ಟೇಷನ್ ಮಾಡುತ್ತೆ, ಅವರಿಗೆ ಅಡ್ವೈಸ್ ಕೊಡ್ತಾ ಇತ್ತು. ಈ ತರಹದ ಚುನಾವಣಾ ಆಯೋಗ ಅಲ್ಲ. ಸೊ ವಾಟ್ ಇಸ್ ಹ್ಯಾಪನಿಂಗ್ ಇಸ್ ಅ ಕಂಪ್ಲೀಟ್ ಲಾಸ್ ಆಫ್ ಕ್ರೆಡಿಬಿಲಿಟಿ ಆಫ್ ದಿ ಎಲೆಕ್ಷನ್ ಕಮಿಷನ್. ನಾವು ಈ 65 ಲಕ್ಷನೋ 1 ಕೋಟಿನೋ 50 ಲಕ್ಷನೋ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು, ಬಟ್ ದಿ ಬೇಸಿಕ್ ಪಾಯಿಂಟ್ ಅಬೌಟ್ ಇಂಡಿಯಾಸ್ ಡೆಮಾಕ್ರಸಿ ಏನು ಅಂದ್ರೆ, ನಮ್ಮ ದೇಶ ಸ್ವಾತಂತ್ರ್ಯ ಬಂದಾಗ, ಈ ದಿನ 79 ವರ್ಷದ ಹಿಂದೆ ಸ್ವಾತಂತ್ರ್ಯ ಬಂದಿದ್ದ ದಿನ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ ತಕ್ಷಣ 50ರಲ್ಲಿ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಯಾರೇ ಆಗ್ಲಿ, ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ, ಬಡವರಾಗ್ಲಿ ಸೌಕರಾಗ್ಲಿ, ಹಳ್ಳಿ ಆಗ್ಲಿ ಊರಾಗ್ಲಿ, ಎಲ್ಲರಿಗೂ ಒಂದೇ ತರದ ಒಂದು ಓಟು, ಒಂದು ಮನುಷ್ಯ ಒಂದು ವೋಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ದಟ್ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್, ಫಸ್ಟ್ ಇನ್ ಮಹಾರಾಷ್ಟ್ರ ಅಂಡ್ ನೌ ಇನ್ ಬಿಹಾರ್. ಅಂಡ್ ಇದ್ರ ಬಗ್ಗೆ ಐ ಥಿಂಕ್ ವಿ ಶುಡ್ ಹ್ಯಾವ್ ನೋ ಡೌಟ್ಸ್ ಅಬೌಟ್ ಸೇಯಿಂಗ್ ದಿಸ್. ಯಾಕೆಂದ್ರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಮ್ಮ ಡೆಮಾಕ್ರಸಿಯಲ್ಲಿ ವಿಶ್ವಾಸ ಅನ್ನೋ ಒಂದು ಪದ ಏನಿದೆ, ದಟ್ ಇಸ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಸಿಟಿಸನ್ ಅಂಡ್ ದಿ ಗವರ್ಮೆಂಟ್. ಈ ವಿಶ್ವಾಸವನ್ನು ಈ ಎಲೆಕ್ಷನ್ ಕಮಿಷನ್ ಚಿಂದಿ ಚೂರು ಮಾಡಿದೆ.
This basic element of trust between the voter and democracy has been destroyed by the Election Commission acting on command. Again, we should have no doubts about saying this, because we should remember what was the Chief Election Commissioner's role before he became Chief Election Commissioner. E. Gnanesh Kumar avaru Home Ministry-ಯಲ್ಲಿದ್ದವರು. Ganesh Kumar ಅವರು ಜಮ್ಮು ಅಂಡ್ ಕಾಶ್ಮೀರ್ ಅಬ್ರಿಗೇಷನ್ ಆಫ್ ಆರ್ಟಿಕಲ್ 370 ಮಾಡಿದವರು. ಸೊ ದಿಸ್ ಇಸ್ ಅ ಮ್ಯಾನ್ ಹೂ ಕಮ್ಸ್ ಫ್ರಮ್ ದ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅಂಡ್ ಇಸ್ ಅಡಾಪ್ಟಿಂಗ್ ದಿ ಸೇಮ್ ಟ್ಯಾಕ್ಟಿಕ್ಸ್ when it comes to the ಎಲೆಕ್ಷನ್ ಕಮಿಷನ್. ಐ ಥಿಂಕ್ ವೆರಿ ಕ್ಲಿಯರ್. ಇವರು ಮಾಡ್ತಾ ಇರೋದೇನು ಅಂದ್ರೆ, ನಿನ್ನೆ ಸುಪ್ರೀಂ ಕೋರ್ಟ್ ಪಾರದರ್ಶಕತೆ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿಯವರೆಗೆ ಯಾವುದೇ ಒಪೋಸಿಷನ್ ಲೀಡರ್ ಆಗ್ಲಿ, ಯಾವುದೇ ಮೀಡಿಯಾ ಆಗ್ಲಿ, ಯಾರೇ ಏನೇ ಅಂದ್ರೂ ಎಲೆಕ್ಷನ್ ಕಮಿಷನ್ ಫಾರ್ಮಲ್ ಆಗಿ ಒಂದು ಪ್ರೆಸ್ ರಿಲೀಸ್ ಕೊಡಲ್ಲ, ಅದನ್ನ ಸೈನ್ ಮಾಡಲ್ಲ. ಅದು ಯಾವುದೋ ಒಂದು ನ್ಯೂಸ್ ಏಜೆನ್ಸಿಗೋ ಏನಕ್ಕೋ ಸೋರ್ಸಸ್ ಅಂತ ಹೇಳಿ ಅದನ್ನ ಬಿಡುತ್ತೆ. ಇದಕ್ಕೆ ಧೈರ್ಯ ಇಲ್ಲ, ಇದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಒಂದು ಇಂಡಿಪೆಂಡೆನ್ಸ್ ಆಫ್ ಮೈಂಡ್ ಇಲ್ಲ. ಸೊ ದೇ ಆರ್ ಫಂಕ್ಷನಿಂಗ್ ಮೋರ್ ಆರ್ ಲೆಸ್ ಲೈಕ್ ಎನ್ ಆರ್ಮ್ ಆಫ್ ದಿ ಗವರ್ಮೆಂಟ್. ಎಲೆಕ್ಷನ್ ಕಮಿಷನ್ ಇಸ್ ಸಪೋಸ್ ಟು ಬಿ ಅನ್ ಅಟಾನಮಸ್ ಬಾಡಿ. ಅಂದ್ರೆ ಇದು ನಮ್ಮ ಜುಡಿಷಿಯರಿ ಆಗಲಿ, ಎಕ್ಸಿಕ್ಯೂಟಿವ್ ಆಗಲಿ, ಲೆಜಿಸ್ಲೇಚರ್ ಆಗಲಿ, ಇದೇ ತರ ಒಂದು ನಮ್ಮ ಡೆಮಾಕ್ರಸಿಯ ಒಂದು ಪಿಲ್ಲರ್ ಆಗಿ ನೋಡ್ತಾ ಇದ್ರು ಜನ. ನಮ್ಮನ್ನ ಮಾಧ್ಯಮದವ್ರನ್ನ ಫೋರ್ತ್ ಎಸ್ಟೇಟ್ ಅಂತ ಅನ್ನೋರು. ಅದೇ ತರ ಎಲೆಕ್ಷನ್ ಕಮಿಷನ್ ನ ಸುಮಾರು ಜನ ಫಿಫ್ತ್ ಪಿಲ್ಲರ್ ಅಂತ ಶುರು ಮಾಡಿದ್ರು ಹೇಳಕ್ಕೆ TN Seshan ಅವರ ಕಾಲದಲ್ಲಿ. ಈಗ ವಾಟ್ ಹಸ್ ಹ್ಯಾಪನ್ಸ್ ಎ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ದಿಸ್ ಪ್ರಾಸೆಸ್ ಬೈ ಅನ್ ಎಲೆಕ್ಷನ್ ಕಮಿಷನ್ ವಿಚ್ ಇಸ್ ಮೋಟಿವೇಟೆಡ್. ಅವ್ರು ಮಾತಾಡ್ತಿರೋ ರೀತಿ ಏನಿದೆ, ಅವರು ಉಪಯೋಗಿಸುವ ಪದಗಳೇನಿದೆ, ನೀವು ರಾಹುಲ್ ಗಾಂಧಿ ಅವರ ಕಥೆ ಆಗಲಿ, ಅವರ ವೋಟ್ ಶೋರಿ ಬಗ್ಗೆ ಹೇಳಿದಾಗಲಿ, ಅಥವಾ ಇನ್ ಯಾವುದೇ ಆಗಲಿ, ದೇ ಆರ್ ಟಾಕಿಂಗ್ ನಾಟ್ ಲೈಕ್ ದಿ ಎಲೆಕ್ಷನ್ ಕಮಿಷನ್ ಬಟ್ ಲೈಕ್ ಎ ಆರ್ಮ್ ಆಫ್ ದಿ ಗವರ್ಮೆಂಟ್, ಲೈಕ್ ಎ ಮಿನಿಸ್ಟ್ರಿ ಆಫ್ ದಿ ಗವರ್ಮೆಂಟ್. ಅಂಡ್ ದಟ್ ಈಸ್ ಸಮಥಿಂಗ್ ವಿ ಮಸ್ಟ್ ಒಬ್ಜೆಕ್ಟ್ ಟು ಇನ್ ದಿ ಮೀಡಿಯಾ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಈ ಟ್ರಸ್ಟ್ ನಾವು ಕಳ್ಕೊಂಡ್ಬಿಟ್ರೆ ನಮ್ಗೆ ಮುಂದಕ್ಕೆ ಯಾವ್ದ್ರ ಬಗ್ಗೆನೂ ನಂಬಿಕೆ ಇರಲ್ಲ. ಇದು ನಿಜವಾಗ್ಲೂ ಎಲೆಕ್ಷನ್ ನಡೀತೋ ನಡೀಲಿಲ್ವೋ. ಫಾರ್ ಎಕ್ಸಾಂಪಲ್, ನಾವು ಈ SIR ಬಗ್ಗೆ ಮಾತಾಡ್ತಿದೀವಿ. ಖಂಡಿತವಾಗ್ಲೂ ಎಲೆಕ್ಷನ್ ಕಮಿಷನ್ಗೆ ಈ ಮತಪಟ್ಟಿಯನ್ನು ರಿವೈಸ್ ಮಾಡಕ್ಕೆ, ಆಡ್ ಮಾಡಕ್ಕೆ, ಡಿಲೀಟ್ ಮಾಡಕ್ಕೆ ಖಂಡಿತವಾಗ್ಲೂ ಒಂದು ಫ್ರೀಡಮ್ ಇದೆ. ಬಟ್ ದೆರ್ ಇಸ್ ಅ ಪ್ರಾಸೆಸ್ ಟು ಇಟ್. ಈ ಪದ್ಧತಿನ ಹೋದ ವರ್ಷ ಮಹಾರಾಷ್ಟ್ರಲ್ಲಿ ಯಾಕೆ ಅನುಸರಿಸ್ಲಿಲ್ಲ? ಈ ಪದ್ಧತಿನ 24ನೇ ಜನರಲ್ ಎಲೆಕ್ಷನ್ ಅಲ್ಲಿ ಯಾತಕ್ಕೆ ಅನುಸರಿಸಲಿಲ್ಲ? ಸೊ ಐ ಥಿಂಕ್ ವಿ ಮಸ್ಟ್ ಆಸ್ಕ್ ಸಮ್ ವೆರಿ ಬೇಸಿಕ್ ಕ್ವೆಶನ್ಸ್. ವಾಟ್ ಇಸ್ ದಿ ಗೇಮ್ ಪ್ಲಾನ್ ಆಫ್ ದಿ ಎಲೆಕ್ಷನ್ ಕಮಿಷನ್? ಈಗ ಒಂಥರ ಕಳ್ಳರ ತರ ಓಡಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ರಾಹುಲ್ ಗಾಂಧಿ ಅವರು ಹೋದ ವಾರ ಅವರ ಮಹದೇವಪುರ ಎಲೆಕ್ಷನ್ ಬಗ್ಗೆ ಅವರು ಎಕ್ಸ್ಪೋಸ್ ಮಾಡಿದಾಗ, ಮುಂದಿನ ದಿನ ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ? ಬಿಹಾರಿನ ಎಲೆಕ್ಷನ್ ಪಟ್ಟಿಗಳನ್ನ ನಾವು ನೋಡದೇ ಇರೋ ಹಾಗೆ ಅದನ್ನ ಸರ್ಚಬಲ್ ಮಾಡದೆ ಅದನ್ನ ಕಳ್ಳರ ತರ ಅದನ್ನ ಬಚ್ಚಿಡುತ್ತೆ. So is this what you expect of an election commission? Is this what we expect of a government? Is this what we expect of our democracy? So I think we should not forget that this is a very dangerous moment in India's politics. Very dangerous moment. ನಾನು ಸುಮಾರು 1 ವರ್ಷದಿಂದ ಹೇಳ್ತಾ ಇದ್ದೀನಿ ಜನಕ್ಕೆ, ನಾವಿಲ್ಲಿ ನೋಡ್ತಿರೋದೇನು ಅಂದ್ರೆ, ದಿಸ್ ಇಸ್ ದಿ BJP's ಗೇಮ್ ಪ್ಲಾನ್ ಫಾರ್ ಲೈಫ್ ಆಫ್ಟರ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇಲ್ಲದೆ ಇರುವಾಗ ಅಥವಾ ಹೋದಾಗ BJPಗೆ ಗೆಲ್ಲೋದಕ್ಕೆ ಬಹಳ ಕಷ್ಟದ ಚಾನ್ಸ್ ಇದೆ. ಯಾಕೆಂದ್ರೆ ಅವರ ಲೀಡರ್ಸ್ ತಕ್ಕಂತೆ ಇಲ್ಲ, ಅವ್ರ ತರದ ಲೀಡರ್ಸ್ ಇಲ್ಲ, ಅವ್ರ ತರ ವೋಟರ್ ಅಪೀಲ್ ಇಲ್ಲ. ಸೊ ಒಂಥರ ತಯಾರಿ ನಡೀತಾ ಇದೆ. ಫಸ್ಟ್ ಹರಿಯಾಣ, ಆಮೇಲೆ ಮಹಾರಾಷ್ಟ್ರ, ಈಗ ಬಿಹಾರ್. ಸೊ ವಿ ಆರ್ ಸೀಯಿಂಗ್ ದಿ ಪ್ರಾಸೆಸ್ ಆಫ್ the BJP trying to evolve a strategy for life after Modi. This is a dangerous accusation. I am willing to make it, because the conduct of the election commission does not give us confidence. ನಮ್ಮ ಎಲೆಕ್ಷನ್ ಕಮಿಷನ್ ನಮ್ಮ ವೋಟಿಂಗ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡಬೇಕು, ನಮ್ಮ ಡೆಮಾಕ್ರಸಿನ ಸ್ಟ್ರೆಂಥನ್ ಮಾಡಬೇಕು. ನಾವಿಲ್ಲಿ ನೋಡ್ತಾ ಇರೋದು ಅದರ ಆಪೋಸಿಟ್, ಅದು ತದ್ವಿರುದ್ಧ, ಆಲ್ಮೋಸ್ಟ್ ಸ್ಯಾಬೋಟೇಜಿಂಗ್ ಡೆಮಾಕ್ರಸಿ. ಸೊ ಐ ಥಿಂಕ್ ವಿ ಶುಡ್ ಬಿ ವೆರಿ 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 ಸೀರಿಯಸ್ ಅಬೌಟ್ ದಿಸ್ ಇಶ್ಯೂ. ನೀವು ಹೇಳಿದ್ರಿ ನಿನ್ನೆ ಈ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಾಗ ದರ್ಶನ್ನ ತೋರಿಸ್ತಾ ಇದ್ರು ಅಂತ. ನಿಮಗೆ ಗಾಬರಿ ಆಗಬಹುದು. ರಾಹುಲ್ ಗಾಂಧಿ ಅವರು ಆಗಸ್ಟ್ 7ನೇ ತಾರೀಕು ತಮ್ಮ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು. ಇವತ್ತು ಆಗಸ್ಟ್ 15, 10 ದಿನ ಆಗಿದೆ. ಈ 10 ದಿನದಲ್ಲಿ ಭಾರತದ ನಂಬರ್ 1 ಪತ್ರಿಕೆ ಅನ್ನಿಸಿಕೊಂಡ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಒಂದು ಎಡಿಟೋರಿಯಲ್ ಇಲ್ಲ 10 ದಿನದಲ್ಲಿ. ಸೊ ದರ್ಶನ್ ವಿಷಯ ಬಿಟ್ಬಿಡಿ,
ನಮ್ಮ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಈ ಹೇಳೋ ಶಕ್ತಿ ಇಲ್ಲ, ಮಾತಾಡೋ ಶಕ್ತಿ ಇಲ್ಲ, ಯಾಕಂದ್ರೆ ಅವರು ದೇ ಹ್ಯಾವ್ ಸೋಲ್ಡ್ ದೆಮ್ಸೆಲ್ಸ್. ಸೊ ಐ ಥಿಂಕ್ ನಮ್ಮ ಥರದವರು ವಿ ಮಸ್ಟ್ ಬಿ ವೆರಿ ಸೀರಿಯಸ್ ಅಬೌಟ್ ವಾಟ್ ಇಸ್ ಹ್ಯಾಪನಿಂಗ್ ಟು ಇಂಡಿಯಾಸ್ ಡೆಮಾಕ್ರಸಿ. ಅಂಡ್ ಶ್ರೀನಿವಾಸಾಚಾರಿ ಅವರು ಇದ್ದಾರೆ, I would invite him to tell us a little more about the conduct of the Karnataka Election Commission. Rahul Gandhi ಅವರು ಮಾಡಿದ ಪ್ರೆಸ್ ಕಾನ್ಫರೆನ್ಸ್ಗೆ on what rationale does the Karnataka Election Commission demand that he say it on oath? ಒಂದೇ ನಿಮಿಷ. ನಿನ್ನೆ ಅನುರಾಗ್ ಠಾಕೂರ್ ಅವರು ಏನು ಹೇಳ್ತಾರೆ, ಅವ್ರನ್ನ ಯಾಕೆ ಕೇಳಿಲ್ಲ ಎಲೆಕ್ಷನ್ ಕಮಿಷನ್ ಎಲ್ಲ ಅಫಿಡವಿಟ್ ಮೇಲೆ ಹೇಳು ಅಂತ. Why is this rule only for Rahul Gandhi? What does this tell you? ರಾಹುಲ್ ಗಾಂಧಿಗೆ ಒಂದು ರೂಲ್ ನಮ್ಮ ಹತ್ರ, ಅನುರಾಗ್ ಠಾಕೂರ್ ಒಂದು ರೂಲ್. ಅಂದ್ರೆ ಯಾವ ತರದ ಎಲೆಕ್ಷನ್ ಕಮಿಷನ್ ಇದು, ಇವರೆಲ್ಲ ಇವ್ರು ಯಾತಿಕ್ ಅಪಾಯಿಂಟ್ ಆದ್ರು ಅಂತ ಈಗ ಗೊತ್ತಾಗುತ್ತೆ. ಈಗ ನಮಗ್ ಗೊತ್ತಾಗತ್ತೆ ಯಾತಿಕ್ಕೆ ಈ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಅವರ ನಾಮಿನೇಷನ್ಗೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನ ತೆಗೆದಾಕಿದ್ದು ಅಂತ ಈಗ ನಮಗ್ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಟು ಡೂ ದೀಸ್ ಥಿಂಗ್ಸ್. And I think we should not have any hesitation in saying this, because this is a very dangerous moment in India's history. It's more dangerous than 1975. Yes. ಈಗ ಶ್ರೀನಿವಾಸಾಚಾರಿ, ನಾನು ಅದನ್ನೇ ಕೇಳಬೇಕು ಅಂತ ಹೇಳಿದ್ದೆ. ನಾನು ನಿಮಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಮಹದೇವಪುರ ಕ್ಷೇತ್ರದ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಆಯೋಗ ಅದಕ್ಕೆ ಸಂಬಂಧಿಸಿ ಏನಾದರೂ ಕೇಳಬೇಕಾಗಿತ್ತಲ್ವಾ, ಏನಾದರೂ ಹೇಳಬೇಕಾಗಿತ್ತಲ್ವಾ? ಒಂದು. ಎರಡನೇದು, ನೀವು ಅಫಿಡವಿಟ್ ಸಲ್ಲಿಸಿ ಅನ್ನುವಂಥದ್ದು ಏನು ಆ ಥರ ಏನಾದ್ರು ಇದೆಯಾ? ಚುನಾವಣಾ ಆಯೋಗ ಸುವಮೋಟೋ ಇದನ್ನ ಗಂಭೀರ ಪ್ರಶ್ನೆ ಅಂತ ಹೇಳಿ ತಗೊಂಡು ಅದಕ್ಕೆ ಸಂಬಂಧಿಸಿದ ವಿಚಾರಣೆಗೆ ಆದೇಶ ಹೊರಡಿಸ್ಬೇಕಲ್ವಾ, ಎನ್ಕ್ವೈರಿಗೆ? ಮಹದೇವಪುರ ಕ್ಷೇತ್ರದಲ್ಲಿ ನಿಜಕ್ಕೂ 1,06,000 ಜನ ಕಳ್ಳ ಓಟುಗಳು ಬೇರೆ ಬೇರೆ ದಾರಿನಲ್ಲಿ ಎಂಟ್ರಿ ಆಗಿದೆ ಅಂತ ಹೇಳಿ ಅನ್ನುವಂಥದ್ದು ಗೊತ್ತಾದಾಗ ಬೆಂಗಳೂರಿನಲ್ಲಿ ಅದಕ್ಕೆ ಸಮಸ್ಯೆ ಪ್ರತಿಭಟನೆ ಕೂಡ ಆಯ್ತು. ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ? ಒಂದು ನೋಟಿಸ್ ಜಾರಿ ಮಾಡಬೇಕಾಗಿತ್ತು, ಅಥವಾ ಸುವಮೋಟೋ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅಥವಾ ವಿಚಾರಣೆಯನ್ನಾದ್ರೂ ಒಂದು ಮಾಡ್ಬೋದಾಗಿತ್ತಲ್ವ? ಅದಕ್ಕೆ ಅವಕಾಶ ಇಲ್ವಾ? ಅದಕ್ಕೆ ಅಧಿಕಾರ ಇಲ್ವಾ ಆಯೋಗಕ್ಕೆ ಆ ತರದ್ದು? ಒಂದು ಈಗಾಗ್ಲೇ ಸನ್ಮಾನ್ಯ ಕೃಷ್ಣ ಪ್ರಸಾದ್ ಅವರು ಹೇಳಿದ ಮಾತಿಂದ ಒಂದು ಸ್ಪಷ್ಟವಾಗ್ತದೆ. ಈ ದೇಶದ ಯಾವುದೇ ಸಂಸ್ಥೆ, ಸಂವಿಧಾನಿಕ ಸಂಸ್ಥೆ, ಅದರಲ್ಲೂ ಮುಖ್ಯವಾಗಿ ನ್ಯಾಯಾಲಯಗಳಾಗ್ಲಿ ಚುನಾವಣಾ ಆಯೋಗಗಳಾಗ್ಲಿ ವಿಶ್ವಾಸಾರ್ಹತೆ ಅನ್ನೋದು ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಆ ವಿಶ್ವಾಸಾರ್ಹತೆ ಯಾವಾಗ ಬರ್ತದೆ ಅಂದ್ರೆ, ನೀವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದಕ್ಕಿಂತ ನೀವು ನಿಷ್ಪಕ್ಷಪಾತವಾಗಿ ಇದ್ದೀರಿ ಅಂತ ಜನ ನಿಮ್ಮನ್ನ ನಂಬಬೇಕು. ಎಲ್ಲೋ ಯಾವುದೋ ಕಾರಣಕ್ಕಾಗಿ ಅದು ಮಿಸ್ ಆಗ್ತಾ ಇದೆ. ಒಂದು ವಿಷಯ ಮೊದಲು ನಾನು ಸ್ಪಷ್ಟೀಕರಿಸ್ತೀನಿ. ಈಗಲೂ ಮೀಡಿಯಾದಲ್ಲೂ ಕೂಡ ಒಂದು ಡೌಟ್ ಇದೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ. ನೋ, ದೇ ಆರ್ ನಾಟ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್. ದೇ ಆರ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್. They are serving officers on deputation to Election Commission. They take instructions from Election Commission of India. ನಮ್ಮ ದೃಷ್ಟಿಯಲ್ಲಿ ನಾನು ಯಾವ ಪೋಸ್ಟ್ ಅಲ್ಲಿ ಇದ್ದೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್. ಐ ವಾಸ್ ಇನ್ ಚಾರ್ಜ್ ಆಫ್ ಆಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ಈಗಲೂ ಗೊತ್ತಿರ್ಬೇಕು, ಕರ್ನಾಟಕದಲ್ಲಿ ಬಹುಶಃ ಜಿಲ್ಲಾ ಪಂಚಾಯತಿ, BBMP, ಮುನ್ಸಿಪಾಲಿಟೀಸ್ ಎಲೆಕ್ಷನ್ಗಳೇ ಲಾಸ್ಟ್ 10 ವರ್ಷದ ಹಿಂದೆ ಮಾಡಿದ ಎಲೆಕ್ಷನ್. ನಾವೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿ ಎಲೆಕ್ಷನ್ ಮಾಡಿದ್ವಿ. ಇದು ಎಲ್ಲೋ ಒಂದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಈಗಾಗಲೇ ಕೊಟ್ರು. ಇನ್ನೂ ಹೆಚ್ಚಿನ ಉದಾಹರಣೆಗಳು ಇತ್ತೀಚೆಗೆ ಅವ್ರಿಗೆ ಲಾಸ್ಟ್ ಅವರ್ ಈ ಪೋಲಿಂಗ್ ಪ್ರಾಸೆಸ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೊಡಿ ಅಂತ ಕೇಳಿದ್ರು. ಅದು ಕೊಡುವ ಅಗತ್ಯತೆ ಇಲ್ಲ ಅಂತ ಅದನ್ನ ಕಾನೂನನ್ನೇ ಬದಲಾಯಿಸಿದ್ರು. ಇದಕ್ಕೆ ಕಾರಣ ಏನು ಅಂತ ಕೂಡ ಪ್ರಶ್ನಿಸಬೇಕಾಗ್ತದೆ. ನನಗೆ ನಿಜವಾಗ್ಲೂ ಅದು ಪೇಪರ್ ಅಲ್ಲಿ ನೋಡಿದಾಗ ಆಶ್ಚರ್ಯ ಆಯ್ತು. ರಾಹುಲ್ ಗಾಂಧಿ ಅವರು ಅಲ್ಲಿ ಪತ್ರಿಕಾ ಹೇಳಿಕೆ ಹೇಳ್ತಲೇ, ನೀವು ಹಾಗಿದ್ರೆ ಒಂದು ಅಫಿಡವಿಟ್ ಕೊಡಿ, ನೀವು ಆ ತರ ಕೊಟ್ಟಿದ್ ನೀವು ಹೇಳಿದ್ದು ಸುಳ್ಳಾದ್ರೆ ನಿಮ್ಮನ್ನು ಪ್ರಾಸಿಕ್ಯೂಟ್ ಮಾಡ್ತೀವಿ ಅಂತ. ತಾವು ಹೇಳಿದ ಹಾಗೆ ಈ ತರ ನೀವು ಮಾಡಿದ ಪಟ್ಟಿಯಲ್ಲಿ ನ್ಯೂನತೆ ಇದೆ ಅಂತ ಒಂದು ಅನಾನಿಮಸ್ ಪಿಟಿಷನ್ ಬಂದ್ರು ಅದು ಪ್ರೈಮಾ ಫ್ಯಾಸಿ ರೈಟ್ ಆರ್ ರಾಂಗ್ ಅನ್ನೋದು ಚೆಕ್ ಮಾಡೋದು ಯಾವುದೇ ಏಜೆನ್ಸಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ಲಿ ಅವ್ರ ಕರ್ತವ್ಯ ಆಗ್ತದೆ. ಠಾಕೂರ್ ಹೇಳಿದ್ರು ಕೂಡ ಹಾಗೆ, ಪಶ್ಚಿಮ ಬಂಗಾಳದಲ್ಲಿ ಈ ತರ ನಡೆದಿದೆ ಅಂತ ಅವ್ರು ಹೇಳ್ತಾರೆ, ರಾಯ್ಬರೇಲಿನಲ್ಲಿ ಈ ತರ ನಡೆದಿದೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕೇಂದ್ರ ಚುನಾವಣಾ ಆಯೋಗ ಎಲ್ಲೂ ಸರಿಯಾದ ಎಲೆಕ್ಷನ್ ಅನ್ನ ಮಾಡಿಲ್ಲ ಹಾಗಿದ್ರೆ. ಸೊ ನಮಗೆ 2024 ಲೋಕಸಭಾ ಎಲೆಕ್ಷನ್ ಸಂಬಂಧಿಸಿ ಅನುಮಾನ ಬರ್ಲಿಕ್ಕೆ ಶುರುವಾಗಿದೆ. ಕೃಷ್ಣ ಪ್ರಸಾದ್, ಇಷ್ಟೆಲ್ಲ ಈಗ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಾದಾಗ, ಸೊ 2024 ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ರಾಹುಲ್ ಗಾಂಧಿ ಅದೇ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ. ಅವರು 40 ಸೀಟ್ಗಳಲ್ಲಿ ಈ ತರದ್ದು ಕರ್ನಾಟಕಕ್ಕೆ ಸಂಬಂಧಿಸಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಆಂತರಿಕ ಸಮೀಕ್ಷೆ ಚುನಾವಣಾ ಪೂರ್ವ ನಾವು ಮಾಡಿಸಿರೋದು 17 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಅಂತ ನಮಗೆ ಬಂತು. ಒಂದೆರಡು ಕಡಿಮೆ ಆಗ್ಲಬಹುದು, ಹೇಳಲಿಕ್ಕಾಗಲ್ಲದು. ಆದ್ರೆ 9 ಬಂದಿರೋದ್ರಿಂದ ಉಳಿದ 6 ಕಡೆ
ಏನು ಬೆಂಗಳೂರು ಸೆಂಟ್ರಲ್ ನಲ್ಲಿ ಏನು ಅಪರಾಧಗಳಾಗಿದೆ ಮತ್ತು ಅಕ್ರಮಗಳು ಈ ಮತದಾರ ಪಟ್ಟಿನಲ್ಲಿ ಕಾಣಿಸ್ತಾ ಇದೆ, ಅದು ಉಳಿದ ಕಡೆ ಬಿಜೆಪಿ ಗೆದ್ದಿರೋ ಕ್ಷೇತ್ರಗಳಲ್ಲಿ ಕೂಡ 5-6 ಕ್ಷೇತ್ರಗಳಲ್ಲಿ ಕೂಡ ಸಾಧ್ಯತೆ ಇದೆ ಅನ್ನುವಂಥದ್ದು. ಮತ್ತು ಒಟ್ಟಾರೆ ದೇಶದ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 40 ಸೀಟ್ಗಳಲ್ಲಿ ಈ ತರ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಆ 40 ಸೀಟ್ಗಳೇನಾದ್ರೂ ವ್ಯತ್ಯಾಸ ಆಗಿದ್ದಿದ್ರೆ, ಈ ತರದ್ದೇ ಆಗಿದ್ದಿದ್ರೆ, ಅಲ್ಲಿ ಈ ತರ ಲಕ್ಷಾಂತರ ಮತದಾರರು, ಕಳ್ಳ ಮತದಾರರು, ನಕಲಿ ಮತದಾರರೆಲ್ಲ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಆಗಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರ್ಲಿಲ್ಲ. ಅಲ್ಲ, ಇದ್ರ ಬಗ್ಗೆ ನಾವು ಹೀಗೂ ಮಾತಾಡಬಹುದು, ಹಾಗೂ ಮಾತಾಡಬಹುದು. ಏನು, ನೀವು ಬರೀ 24ನೇ ಎಲೆಕ್ಷನ್ ಬರೀ ಓವರ್ ಆಲ್ ರಿಸಲ್ಟ್ ನೋಡ್ಬೇಕಾಗಿಲ್ಲ. ಕೇವಲ ನೀವು ನರೇಂದ್ರ ಮೋದಿ ಅವರ ಬನಾರಸ್, ವಾರಣಾಸಿ ಸೀಟ್ ನೋಡಿದ್ರು ಸಾಕು. ಅಲ್ಲಿ ಯಾವ ತರದಲ್ಲಿ ಒಂದ್ ಪಾಯಿಂಟ್ ಅಲ್ಲಿ 10 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಲೀಡ್ ಆಗ್ತಾ ಇರ್ತಾರೆ, ಅಂಡ್ ಸಡನ್ ಆಗಿ ಶಿಫ್ಟ್ ಆಗುತ್ತೆ. ಅಂಡ್ ನೀವು ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರ ಹೆಸರು, ಅವರ ವಿಡಿಯೋಗಳು ನೋಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ದರ್ ಆರ್ ಲಾಟ್ಸ್ ಆಫ್ ಡೌಟ್ಸ್ ಅಬೌಟ್ ಮೆನಿ ಆಫ್ ದೀಸ್ ಸೀಟ್ಸ್ ಅಂತ. ಬಟ್ ಇದು ಖಂಡಿತವಾಗ್ಲೂ ದಿಸ್ ಇಸ್ ನಾಟ್ ಎ ನ್ಯೂ ಫೆನಮಿನನ್. ನಮ್ಮ ವೋಟರ್ ಪಟ್ಟಿಗಳಲ್ಲಿ ಒಂದಿಷ್ಟು ದೋಷಗಳಿವೆ ಅನ್ನೋದು ಏನು ಹೊಸದೇನಲ್ಲ. ಬಟ್ ಐ ಥಿಂಕ್ ವಾಟ್ ಯು ಆರ್ ಸೀಯಿಂಗ್ ಇಸ್ ವಾಟ್ ನಾವು ಇಂಗ್ಲಿಷ್ ಅಲ್ಲಿ ವೆಪನೈಸೇಷನ್ ಅಂತ ಕರಿತೀವಲ್ಲ, ಅದು ವಿ ಆರ್ ಸೀಯಿಂಗ್ ದಿ ವೆಪನೈಸೇಷನ್ ಆಫ್ ಎವ್ರಿಥಿಂಗ್ ಇನ್ ದಿಸ್ ಕಂಟ್ರಿ. ದಿ ವೆಪನೈಸೇಷನ್ ಆಫ್ ದಿ ಎಲೆಕ್ಷನ್ ಕಮಿಷನ್, ದಿ ವೆಪನೈಸೇಷನ್ ಆಫ್ ದಿ ವೋಟರ್ ರೋಲ್. ಅಂದ್ರೆ ಒಂಥರ ಶಸ್ತ್ರ ತರ ಇದು, ಸೊ ಇಟ್ ಇಸ್ ಲೈಕ್ ಎನ್ ಇನ್ಸ್ಟ್ರೂಮೆಂಟ್. ಸೊ ನಾವು ಅದನ್ನ ವಿ ಆರ್ ಸೀಯಿಂಗ್ ದಿಸ್, ಅಂಡ್ ವಿ ಶುಡ್ ನಾಟ್ ಫರ್ಗೆಟ್ ಒನ್ ಅದರ್ ಥಿಂಗ್. ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಒಂದು 4-5 ವರ್ಷದ ಹಿಂದೆ NRC CAA ಅಂತ ತರಕ್ ಶುರು ಮಾಡಿದ್ರು. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಅದು ಇದು ಅಂತ ತರಕ್ ಶುರು ಮಾಡಿದ್ರು. ಅದು ಬಹಳ ದೊಡ್ಡ ಪ್ರೊಟೆಸ್ಟ್ ಅಲ್ಲಿ ರಿಸಲ್ಟ್ ಆಯ್ತು. ಬಹಳ ದೊಡ್ಡ ಪ್ರತಿಭಟನೆಗಳು ನಡೆದು ಅದರಿಂದ ಸರ್ಕಾರ ಹಿಂದೆ ಸರಿಯಿತು. ನಾವು ಇಲ್ಲಿ ನೋಡ್ತಿರೋದೇನು ಅಂದ್ರೆ ಅದರದ ಇನ್ನೂ ಒಂದು ನೆಕ್ಸ್ಟ್ ಪಾರ್ಟ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಈ ಎಲೆಕ್ಷನ್ ಕಮಿಷನ್ ನಡ್ಕೋತಿರೋ ರೀತಿ ಏನಿದೆ, ದಿ ಎಲೆಕ್ಷನ್ ಕಮಿಷನ್ ಇಸ್ ಟ್ರೈಂಗ್ ಟು ಯೂಸ್ ದಿಸ್ as a ಸಿಟಿಸನ್ಶಿಪ್ ಟೆಸ್ಟ್. ಇದಕ್ಕೆ ಬ್ಯಾಕ್ ಡ್ರಾಪ್ ಏನಪ್ಪಾ ಅಂದ್ರೆ, ನಾವು ದೇಶಾದ್ಯಂತ ಬೆಂಗಳೂರಾಗ್ಲಿ, ಡೆಲ್ಲಿ ಆಗ್ಲಿ, ಹರಿಯಾಣ ಆಗ್ಲಿ ಅಥವಾ ಬಾಂಬೆ ಆಗ್ಲಿ, ನಾವು ಬೇಕಾದಷ್ಟು ಮುಸ್ಲಿಮ್ರನ್ನ ಬಾಂಗ್ಲಾದೇಶಿಗಳು ಅಂತ ಹೇಳಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಅವ್ರನ್ನ ತಗೊಂಡು ಹೋಗಿ ಬೇ ಆಫ್ ಬೆಂಗಾಲಲ್ಲಿ ಬಿಸಾಕಿ ಅವ್ರನ್ನ ಬಾಂಗ್ಲಾದೇಶ್ಗೆ ಎಂಟರ್ ಮಾಡೋ ತರ ಮಾಡ್ತಾ ಇದ್ದಾರೆ. ಸೊ ಯು ಆರ್ ಸೀಯಿಂಗ್ ದಿ ಬ್ಯಾಕ್ ಡ್ರಾಪ್ ಟು ಸಮಥಿಂಗ್ ಮೋರ್ ಡೇಂಜರಸ್. ಇದು ನಮಗೆ ಕಾಣಿಸ್ತಿರೋದು ಬರೀ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನಮಗೆ ಕಾಣಿಸ್ತಾ ಇದೆ. ಬಟ್ ದಿ ಎಲೆಕ್ಷನ್ ಕಮಿಷನ್ ಇಸ್ ನೌ ಟ್ರೈಂಗ್ ಟು ಯೂಸ್ ದಿಸ್ ಆಸ್ ಎ ಸಿಟಿಸನ್ಶಿಪ್ ಟೆಸ್ಟ್. ಅಂದ್ರೆ ನೀವು ಸಿಟಿಸನ್, ನಮ್ಮ ದೇಶದ ನಾಗರಿಕರು ಅಲ್ವೋ ಅಂತ ಒಂದು ಡಿಸಿಷನ್ ನಾವು ವಿ ಅಸ್ಯೂಮ್ ಇಟ್. ನಾನು, ನೀವು ಎಲ್ರೂ ಇಲ್ಲಿ ಅಸ್ಯೂಮ್ ಆರ್ ಸಿಟಿಸನ್ಶಿಪ್. ಬಟ್ ಇಲ್ಲಿ ಎಲೆಕ್ಷನ್ ಕಮಿಷನ್ ನೀವ್ ನನಗೆ ಪ್ರೂವ್ ಮಾಡಬೇಕು ಅಂತ ಹೇಳ್ತಾ ಇದೆ. That is the dangerous part where we are in just now. So this is a citizenship test which follows from CAA NRC ಅಂತ ನನಗೆ ಅನ್ಸುತ್ತೆ.